ಕನ್ನಡಿಗರಿಗೂ ಪ್ರೀತಿಯ ನಮಸ್ಕಾರಗಳು, ಮಧ್ಯಾಹ್ನದ ಶುಭಾಶಯಗಳು. ಮಾತಿಗೆ ಮಸಾಲೆ ಬೆರೆಸಿ, ಪ್ರೀತಿಯ ಒಗ್ಗರಣೆ ಹಾಕಿ, ರುಚಿಗೆ ತಕ್ಕಷ್ಟು ತರಲೆ ಮಾಡ್ತಾ ದಾಂಪತ್ಯದ ಸಿಹಿ ಬಡಿಸೋದೇ ಕಪಲ್ಸ್ ಕಿಚನ್. ಇದು ಮನ್ಸಿಗೂ ಹೊಟ್ಟೆ ತುಂಬಿಸೋ ಶೋ. ಕಪಲ್ಸ್ ಕಿಚನ್ ಕೋ ಪವರ್ಡ್ ಬೈ ಆರೋಗ್ಯ ಮಿಲ್ಕ್, ಕಿಚನ್ ಪಾರ್ಟ್ನರ್ TTK ಪ್ರೆಸ್ಟೀಜ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಎಸ್, ಇವತ್ತು ನಮ್ಮ ಕಪಲ್ಸ್ ಕಿಚನ್ ಅಲ್ಲಿ ಬರ್ತಾ ಇರೋ ಕಪಲ್ ತುಂಬಾನೇ ಸ್ಪೆಷಲ್. ಗಂಡ ಸ್ಟಾರ್ ಡೈರೆಕ್ಟರ್ ಪ್ರೊಡ್ಯೂಸರ್ ಆದ್ರೆ ಹೆಂಡತಿ ಸ್ಟಾರ್ ಫ್ಯಾಷನ್ ಡಿಸೈನರ್. ಪವರ್ ಸ್ಟಾರ್ ನ ರಣವಿಕ್ರಮ ಮಾಡಿದವರು ಇವರೇ. ರಾಕಿಂಗ್ ಸ್ಟಾರ್ ಕೈಯಲ್ಲಿ ಫಸ್ಟ್ ಗೂಗ್ಲಿ ಹಾಕ್ಸಿದವರು ಇವರೇ. ತಮ್ಮ ನಿರ್ದೇಶನ ನಿರ್ಮಾಣಕ್ಕೆ ಸೈಮಾ ಹಾಗೂ ನ್ಯಾಷನಲ್ ಅವಾರ್ಡ್ ಗಳನ್ನ ಪಡೆದಂತಹ ಇವರು ಈಗ ಬಾಲಿವುಡ್ಗೂ ಕೂಡ ಲಗ್ಗೆ ಇಟ್ಟಿದ್ದಾರೆ. ಪ್ಲೀಸ್ ವೆಲ್ಕಮ್ ಒನ್ ಅಂಡ್ ಓನ್ಲಿ ಪವನ್ ಒಡೆಯರ್ ಹಾಗೂ ಅವರ ಪತ್ನಿ ಅಪೇಕ್ಷಾ ಪುರೋಹಿತ್. ವೆಲ್ಕಮ್ 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 ಕಾರ್ಯಕ್ರಮಕ್ಕೆ. ಇಬ್ರು ಒಂಥರ ಕಲರ್ ಕೋಆರ್ಡಿನೇಟರ್ ಆಗಿ ಸಖತ್ತಾಗಿ ಕಾಣಿಸ್ತಿದ್ದೀರಾ. ಓಕೆ, ಕೂತ್ಕೊಂಡು ಮಾತಾಡೋಣ. 100%. ಪ್ಲೀಸ್ ಬನ್ನಿ. ಇಬ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇವಾಗ ಫಸ್ಟ್ ನಮ್ಮ ಶೋ ಫಸ್ಟ್ ಕ್ವೆಶ್ಚನ್ ಅಂದ್ರೆ ಬರೋ ಕಪಲ್ಸ್ ಎಲ್ಲರಿಗೂ ಕೇಳೋ ಪ್ರಶ್ನೆ ಇದು. ನಿಮ್ಮ ಜಬ್ ವಿ ಮೆಟ್ ಮೂಮೆಂಟ್ ಎಲ್ಲಿ ಯಾವಾಗ ಆಯ್ತು ಅಂತ. ಸೊ ಫಸ್ಟ್ ಅಪ್ಪು ನಿಮ್ಮ ಕಣ್ಣಿಗೆ ಬಿದ್ದಿದ್ದು ಯಾವಾಗ? ನಾನು ಆಕ್ಚುಲಿ ನಮ್ ತಾಯಿ ಜೊತೆ ಕುತ್ಕೊಂಡು ಟಿವಿ ಹಿಂಗೆ ನೋಡ್ತಾ ಇರ್ಬೇಕಾದ್ರೆ ಒಂದು ಶೋ ಅಲ್ಲಿ ಕಾಫಿ ತೋಟ ಸಿನಿಮಾ ಪ್ರಮೋಷನ್ ಅಲ್ಲಿ ನೋಡಿದ್ದು ನಾನು. ಟಿವಿ ನೋಡ್ತಾ ಇದ್ದಾಗೇನೆ ಫಿಲ್ಟ್ ಯಾರಿದು ಹುಡುಗಿ ಅಂತ ಅನ್ಸಿ ಆ ಟೀಮ್ ನ ಸದಸ್ಯರಿಗೆ ಯಾರಿಗೋ ಒಬ್ರಿಗೆ ಕಾಲ್ ಮಾಡಿ ನಂಬರ್ ತಗೊಂಡೆ. ಅದು ಬಹುಶಃ ಹಾಗೆ ಲವ್ ಎಟ್ ಫಸ್ಟ್ ಸೈಟ್ ಥ್ರೂ ಟಿವಿ. ಸೊ ಹಾಗೆ ರೀಚ್ ಆಗಿ ಇಮಿಡಿಯೇಟ್ ಆಗಿ ಗುರ್ತಿಲ್ಲ ಪರಿಚಯ ಇಲ್ಲ ಹೆಂಗ್ ಮಾತಾಡೋದು. ಸೊ ಆದ್ರೆ ಇವ್ರದೊಂದು ಆಟಿಟ್ಯೂಡ್ ಇದೆ. ಏನಾಯ್ತು, ಈಗ ಐ ಆಮ್ ಕಾಲ್ಡ್ ಫ್ರಮ್ ಮೈ ಪರ್ಸನಲ್ ನಂಬರ್. ಟ್ರೂ ಕಾಲರ್ ಅಲ್ಲಿ ಪವನ್ ಒಡೆಯರ್ ಅಂತ ಬರುತ್ತೆ. ಸರಿನಾ, ಯಾರೋ ಒಬ್ಬ ಅನ್ನೋನ್ ಪರ್ಸನ್ ಮಾಡಿದ್ರು ಸರ್ ಅಂತ ಒಂದ್ ರಿಯಾಕ್ಷನ್ ಇರುತ್ತೆ. ಗೊತ್ತಿದೆ ಇವಳಿಗೆ ನಾನೇ ಮಾಡಿರೋದು. ಹೇಳಿ ಏನು ಅಂತ ಅಲ್ಲಿ ಇನ್ನೊಂದು ಸ್ವಲ್ಪ ನನ್ಗೆ ಓಕೆ ಈ ಹುಡುಗಿನೇ ಕರೆಕ್ಟ್ ಅಂತ ನನಗೆ ಅನ್ನಿಸ್ತು. ಅಲ್ಲ, ನೀವು ಬೇಕಂತ ಹಿಂಗೆಲ್ಲ ಮಾಡ್ಬೇಕು ಚೈತ್ರ. ಅದೇನಾಗಿತ್ತು ಅಂದ್ರೆ ಆಕ್ಚುಲಿ ದ ಸಿನಾರಿಯೋ ಹೆಂಗಿತ್ತು ಅಂದ್ರೆ, ನಾನು ಕಾಫಿ ತೋಟ ಪ್ರಮೋಷನ್ ಮಾಡ್ಬೇಕಾದ್ರೆ ನಂಗೆ ಸರ್ ಹೇಳಿದ್ರು ಈ ತರ ಸ್ವಲ್ಪ ಅಪೇಕ್ಷಾ ಬಿಫೋರ್ ರಿಲೀಸಿಂಗ್ ಯು ಆರ್ ಗೆಟ್ಟಿಂಗ್ ತುಂಬಾ ಸಿನಿಮಾ ಆಫರ್ಸ್ ಬರ್ತಾ ಇದೆ ನಿನ್ಗೆ ರೀಸೆಂಟ್ ಆಗಿ 1-2-3 ಡೈರೆಕ್ಟರ್ಸ್ ಕಾಲ್ ಮಾಡ್ಬೋದು ಅಂತ ನಂಗೆ ಮುಂಚೆನೆ ಹೇಳಿದ್ರು. ನನ್ಗೆ ಇನ್ನೂ ನೆನಪಿದೆ ದಟ್ ಫಸ್ಟ್ ಮೂಮೆಂಟ್ ಅಂತ ಹೇಳ್ತಾರಲ್ಲ, ಗೊತ್ತಿಲ್ಲ, ಮದ್ವೆ ಅನ್ನೋದು ದೇವ್ರಿಚ್ಛೆ. ನಮ್ಮ ಜೀವನದಲ್ಲಿ ಆಗಿದ್ದು ಹಂಗೆ. ಜುಲೈ 31 ನನಗೆ ಫಸ್ಟ್ ಕಾಲ್ ಬಂದಿದ್ದು ಪವನ್. ಮೊಬೈಲ್ ಅಲ್ಲಿ ಪವನ್ ಒಡೆಯರ್ ಅಂತ ಬರ್ತಾ ಇದೆ. ನನ್ನ ಎಕ್ಸೈಟ್ಮೆಂಟ್ ಎಷ್ಟಿದೆ ಅಂದ್ರೆ, ಬಿಕಾಸ್ ಇನ್ನು ಸಿನಿಮಾ ರಿಲೀಸ್ ಆಗೋ ಮುಂಚೆನೆ ಇನ್ನೊಂದು ಸಿನಿಮಾ ಆಫರ್ ಬರ್ತಾ ಇದೆ, ಆ ಖುಷಿಯಲ್ಲಿ ನಾನಿದ್ದೀನಿ. ಸೊ ಐ ಸಾ ಪವನ್ ಒಡೆಯರ್ ಅಂತ. ಆದ್ರೆ ಅಷ್ಟು ಈಸಿಯಾಗಿ ಬಿಟ್ಕೊಟ್ಬಿಟ್ರೆ ಹೆಂಗೆ, ಯಾರು ಏನು ಅಂತ ಕೇಳೋಣ. ಇವಾಗ ಒಂದು ರೀಕ್ರಿಯೇಷನ್ ಮಾಡೋಣ. ಇವಾಗ ರಿಂಗ್ ಮಾಡ್ತಾ ಇದಾರೆ ಅವರು. ಇಟ್ ವಾಸ್ ರೈಟ್ ಲೈಕ್ ದಿಸ್. ಅವತ್ತು ನಮ್ಮ ಅಮ್ಮ ಇದ್ರು, ಊರಿಗೆ ಹೊರಟಿದ್ರು. ನಮ್ಮಮ್ಮ ಹೊರಗೆ ಹೋದ ತಕ್ಷಣ ಐ ಗಾಟ್ ದ ಕಾಲ್. ಇಟ್ಸ್ ಲೈಕ್ ಪವನ್ ಒಡೆಯರ್ ಅಂದ್ಬಿಟ್ಟು ನಾನು ಇನ್ನೂ ನೆನಪಿದೆ, ನಾನು ಫಸ್ಟ್ ಹಿಂಗ್ ಸ್ಕ್ರೀನ್ ಶಾಟ್ ತಗೊಂಡಿದ್ದು. ಯಾಕಂದ್ರೆ ಫಸ್ಟ್ ಕಾಲ್ ಅಂದ್ಬಿಟ್ಟು ಗೊತ್ತಿಲ್ಲ ಹೌ ಐ ಕನೆಕ್ಟೆಡ್, ಐ ಡೋಂಟ್ ನೋ. ಸ್ಕ್ರೀನ್ ಶಾಟ್ ತಗೊಂಡ್ಬಿಟ್ಟು ಇಟ್ಸ್ ಲೈಕ್ ಹೆಲೋ, ಹೇಳಿ ಯಾರು? ಸೊ ದಟ್ ಸೈಡ್ ವಾಸ್ ಲೈಕ್ ನಾನು ಪವನ್ ಒಡೆಯರ್ ಅಂತ ಡೈರೆಕ್ಟರ್. ಐ ವಾಸ್ ಲೈಕ್ ಹಾ ಸರ್ ಹೇಳಿ. ಅಂಡ್ ದ್ಯಾಟ್ ಡೇ ಐ ಲೈಡ್ ಟು ಬಿ ಫ್ರ್ಯಾಂಕ್. ನಾನು ಅವತ್ತು ಬೆಂಗಳೂರಲ್ಲೇ ಇದೆ. ಈ ಸೈಡ್ ಇಲ್ಲ, ನಾನು ಸಿನಿಮಾ ಮಾಡ್ತಾ ಇದ್ದೀನಿ, ಸೊ ಆರ್ ಯು ಇಂಟ್ರೆಸ್ಟೆಡ್ ಇನ್ ಆಕ್ಟಿಂಗ್? I was like, ಒಳಗೆ ಖುಷಿ ಆಗ್ತಾ ಇದೆ. ಸರ್ ಡೆಫಿನೆಟ್ಲಿ ಮಾತಾಡೋಣ, ನಾನು ಚೆನ್ನೈಯಲ್ಲಿದ್ದೀನಿ, ಬೆಂಗಳೂರಲ್ಲಿಲ್ಲ ಅಂತ ಸುಳ್ಳು ಹೇಳಿದ್ದೆ. ಅವತ್ತು ಮಾತ್ರ ಸುಳ್ಳು ಹೇಳಿದ್ದೆ, ಬಿಕಾಸ್ ಸಡನ್ ಆಗಿ ಐ ಡೋಂಟ್ ನೋ ಹೌ ಟು ರಿಯಾಕ್ಟ್. ಸೊ ಇಲ್ಲ, ನಾನು ಚೆನ್ನೈಯಲ್ಲಿದ್ದೀನಿ, ಬೆಂಗಳೂರಿಗೆ ಬಂದ ತಕ್ಷಣ ಐ ವಿಲ್ ಮೀಟ್ ಅಂತ ಹೇಳಿದ್ದೆ. ಅರೆ ವಾ. ಸೊ ಆ ಸಿನಿಮಾ ಯಾವತ್ತೂ ಆಗ್ಲೇ ಇಲ್ಲ. ಇವರು
ಹೇಳಿದ್ದಾರೆ ಸುಳ್ಳು. ಸಿನಿಮಾ ಅಲ್ಲ, ಒಟ್ನಲ್ಲಿ ನಮ್ ಹುಡುಗಿಗೆ ಸಿನಿಮಾ ಚಾನ್ಸ್ ಕೊಡ್ತೀನಿ, ಸಿನಿಮಾ ಮಾಡ್ತೀನಿ ಅಂತ ಹೇಳಿ ಗೂಗ್ಲಿ ಹೊಡೆದಿದ್ದೀರಾ ಹೌದು ಅಲ್ವಾ? ಹೌದು. ಓಕೆ, ಅಡ್ಗೆ ಮಾಡ್ತಾ ಸ್ಟೋರಿ ಕೇಳೋಣ. ಸೊ ಪವನ್ ಒಡೆಯರ್ ಅವರೇ, ನೀವೇ ಅಡ್ಗೆ ಮಾಡಿ ನಿಮ್ಮ ವೈಫ್ಗೆ ಪ್ರೀತಿಯಿಂದ ಕೊಡ್ಬೇಕು, ಓಕೆನಾ? ಐ ವಿಲ್ ಟ್ರೈ ಮೈ ಬೆಸ್ಟ್. ಐ ಟ್ರೈ ಮೈ ಬೆಸ್ಟ್ ಅಂತ ಹೇಳಿದ್ರೆ ಬನ್ನಿ ಕಿಚನ್ ಹೋಗೋಣ. ಓಕೆ, ಈಗ ನಮ್ಮ ಕಿಚನ್ ಅಖಾಡಕ್ಕೆ ಬಂದಾಯ್ತು. ನೀವೇ ಮಹಾರಾಜರು, ಅಪೇಕ್ಷಾನೇ ಮಹಾರಾಣಿ. ಅವ್ರು ನೋಡಿ ನಿಂತಿರೋ ಸ್ಟೈಲಲ್ಲೇ ಮಾಡು ಅಡಿಗೆ ಅಂತಿದೆ. ಏನ್ ಅಡಿಗೆ ಮಾಡ್ತಾ ಇದ್ದೀರಾ? ಕೇಳಕ್ಕೆ ನಿಮ್ಗೆ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಅನ್ಸ್ಬೋದು. ಕೊತ್ತಂಬರಿ ಸೊಪ್ಪು ಬಜ್ಜಿ ಮಾಡೋಣ ಅಂತ. ಕೊತ್ತಂಬರಿ ಸೊಪ್ಪು ಬಜ್ಜಿ? ಎಸ್, ಕೊತ್ತಂಬರಿ ಸೊಪ್ಪಲ್ಲಿ ಬಜ್ಜಿ ಇಲ್ಲಿ? ಅರೆ, ಈಗೇನೋ ನೋಡಿ ನೀವೇ ಥರ್ಡ್ ಟೈಮ್ ಮಾಡಿಸ್ತಾ ಇದ್ರೆ ಏನೋ ಸ್ಪೆಷಲ್ ಆಗಿ ಮಾಡ್ಬೇಕು. ಇಟ್ ಮೇ ಸೌಂಡ್ ವಿಯರ್ ಟು ಕೇಳಿಸ್ಕೊಳ್ಳೋದಕ್ಕೆ ಹಂಗಿದೆ, ಬಟ್ ಇಟ್ಸ್ ಗೋನಾ ಬಿ ವೆರಿ ಟೇಸ್ಟಿ. Different ಆಗಿದೆ ಅಲ್ಲ? ವೆರಿ ಕ್ವಿಕ್ ಅಂಡ್ ವೆರಿ ಈಸಿಯೆಸ್ಟ್. ಅಂದ್ರೆ ಈಗ ನಮ್ ಹುಡುಗರು ನಾವೆಲ್ಲ ಕತೆ ಡಿಸ್ಕಷನ್ಸ್ ಅಲ್ಲಿ ಅವು ಇವೆಲ್ಲ ಹಿಂಗ್ ಕೂತಿರ್ಬೇಕಾದ್ರೆ ಇಮಿಡಿಯೇಟ್ ಆಗಿ ಏನೋ ಒಂದ್ ಬೇಕು ಅಂತ ಹಿಂಗ್ ಮಾಡಿದಾಗ ಕಂಡಿಡ್ಕೊಂಡಿರೋ ಅಂತ ಒಂದು ರೆಸಿಪಿ. ಅವ್ರು ಕಂಡಿಡ್ಕೊಂಡಿರುವಂತ ರೆಸಿಪಿ ಕೊತ್ತಂಬರಿ ಸೊಪ್ಪಿನ ಬಜ್ಜಿ ಮಾಡೋದಿಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇಲ್ಲಿದೆ ಸರ್. ಒಂದ್ಸತಿ ವೀಕ್ಷಕರಿಗೆ ಏನೇನಂತ ಹೇಳ್ಬಿಡಿ. ಕಡಲೆ ಹಿಟ್ಟು, ಜೀರಿಗೆ ಪುಡಿ, ಮೆಣಸಿನ ಪುಡಿ, ಉಪ್ಪು, ಕೊತ್ತಂಬರಿ ಸೊಪ್ಪು ಸರಿ ಬೇಕಾಗಿರೋದು. ಇದು ಅಕ್ಕಿ ಹಿಟ್ಟು ಯಾಕೆ ಅಂತಂದ್ರೆ ಸ್ವಲ್ಪ ಕ್ರಿಸ್ಪಿನೆಸ್ ಬರೋದಕ್ಕೆ ಅಕ್ಕಿ ಹಿಟ್ಟು. ಸರ್, ಇವಾಗ ಕೊತ್ತಂಬರಿ ಸೊಪ್ಪು ಹಚ್ಕೊಳ್ಳೋದಿಕ್ಕೆ ಕಟರ್ ಬೇಕಾ? ಇದು ಚಾಕು ಕತ್ರಿ ಎಲ್ಲ ಏನು ಬೇಡದಲ್ಲೇ ಇರುವಂತಹ ಒಂದು ರೆಸಿಪಿ. ಅಂದ್ರೆ ಕೊತ್ತಂಬರಿ ಸೊಪ್ಪೆ ಹಚ್ಚಲ್ವಾ? ಎಸ್, ಕೊತ್ತಂಬರಿ ಸೊಪ್ಪನ್ನ ಹಂಗಂಗೆ ಬಿಡೋದೇನೆ ಇದ್ರ ಸ್ಪೆಷಾಲಿಟಿ. ಹಾಗಂಗೆ ಬಿಡ್ತೀರಾ? ಓಕೆ, ಡಿಫ್ರೆಂಟ್ ಆಗಿದೆ. ಕಡಲೆ ಹಿಟ್ಟು ಹಾಕ್ಬೇಕು. ಕಡಲೆ ಹಿಟ್ಟ? ಓಕೆ, ಎಷ್ಟು ಹಾಕೊಂತಾ ಇದ್ದೀರಾ? 1/4 kg ಇದೆ. Okay, 1 cup. 250 grams ಸದ್ಯಕ್ಕೆ ಇಟ್ಕೊಂಡು ಮಾಡ್ತಾ ಇದ್ದೀನಿ. Okay. ಸೊ ಇದಕ್ಕೆ ನಾವು ಖಾರದ ಪುಡಿ. ಓ, ಖಾರವಾಗಿರುತ್ತೆ ಅನ್ಸುತ್ತಾ ಇದೆ. ಹೌದು. ಮತ್ತೆ ಇದು ಜೀರಿಗೆನ ಮಿಕ್ಸ್ ಮಾಡ್ಕೊಂಡಿರೋ ಪುಡಿ. ಇದು ಆಕ್ಚುಲಿ ಜೀರಿಗೆ ಬೇಕಾದ್ರೆ ನೀವು ಹಂಗೇನೋ ಹಾಕ್ಬೋದು, ಆರ್ ಪುಡಿ ಮಾಡಿನೂ ಕೂಡ ಹಾಕ್ಬೋದು. ಮತ್ತೆ ಇದು ಅಕ್ಕಿ ಹಿಟ್ಟು ಯಾಕೆ ಅಂತಂದ್ರೆ ಹೇಳದ್ನಲ್ಲ ಆಗ್ಲೇ, ಸ್ವಲ್ಪ ಕ್ರಿಸ್ಪಿನೆಸ್ ಬರೋದಕ್ಕೆ ಹಾಕಿದೆ. ಮತ್ತೆ ಇದು ಉಪ್ಪು ನಾವೇನು ಹೇಳೋದೇ ಬೇಕಾಗಿಲ್ಲ, ರುಚಿಗೆ ತಕ್ಕಷ್ಟು. ಸರಿ, ಅದು ಸ್ಟ್ಯಾಂಡರ್ಡ್ ಉಪ್ಪಿನ ರುಚಿ. ಸೊ ಇದನ್ನ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀರ್ ಹಾಕೊಂತೀರಾ? ಎಸ್, ಎಕ್ಸಾಕ್ಟ್ಲಿ. ಓಕೆ, ಅಪೇಕ್ಷಾ ಅವರೇ, ನೀರಲ್ಲಿದೆ. ಸೊ ಡೈರೆಕ್ಟರ್ ಸ್ಪೆಷಲ್ ಕೊತ್ತಂಬರಿ ಬಜ್ಜಿ. ಆಕ್ಚುಲಿ ಏನ್ ಗೊತ್ತಾ ಚೈತ್ರ, ಪವನ್ ನಂಗೆ ಮಾಡಿರೋದು 2 ಡಿಶ್ ಆದ್ರೂನು ತುಂಬಾ ಡಿಫ್ರೆಂಟ್ ಆಗಿರೋದು. ಚಿತ್ರಾನ್ನ ಒಂದ್ಸರಿ ಮಾಡ್ಕೊಟ್ಟಿದ್ದಾರೆ, ಒಂದ್ಸರಿ ಕೊಬ್ಬರಿ ಬರ್ಫಿ. ಓಕೆ, ಎರಡೂನು ತುಂಬಾ ಕಾಮನ್ ಡಿಶ್, ಬಟ್ ಅವ್ರು ಮಾಡಿದ್ದು ತುಂಬಾ ಡಿಫ್ರೆಂಟ್ ಆಗಿತ್ತು. ಸೊ ಇದೂನು ಹಂಗೆ ಇರುತ್ತೆ ಅನ್ಕೊಂಡಿದೀನಿ ನಾನು. ಸೊ ಇದು ಗಂಟ್ಕರ್ ಬರ್ದೇ ಇರೋ ತರ ಕಲ್ಸ್ಕೊಂತೀರಾ? ಎಕ್ಸಾಕ್ಟ್ಲಿ ಲೈಕ್ ಹೌ ಬೋಂಡಾ ಬಜ್ಜಿ ಎಲ್ಲ ಮಾಡ್ತಾರಲ್ಲ ಅದೇ ಇದೆ, ಬಟ್ ಕೊತ್ತಂಬರಿ ಸೊಪ್ಪು ಇಸ್ ಅ ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಷ್ಟೇ. ಎಕ್ಸಾಕ್ಟ್ಲಿ ಲೈಕ್ ಬೋನ್ಸಾ ಬಜ್ಜಿ, ಬಟ್ ಕೊತ್ತಂಬರಿ ಸೊಪ್ಪು ಆಡಿಂಗ್. ಓಕೆ, ಸೊ ಈಗ ನಾವು ಒಂದು ತವಾ ಇಟ್ಕೊಂಡು, ಮೋಸ್ಟ್ ಇಂಪಾರ್ಟೆಂಟ್, ಗ್ಯಾಸ್ ಹಚ್ಕೋಬೇಕು. ಇದು ಎಣ್ಣೆ ಕೊಡಿ. ನಾವಿಲ್ಲಿ ಬಳಸ್ತಾ ಇರೋದು ಫಿಯೋನಾ ರಿಫೈನ್ ಸನ್ಫ್ಲವರ್ ಆಯಿಲ್. ಇದು ವಿಟಮಿನ್ ಎ, ಡಿ, ಇ ಹಾಗೂ ಕೆ ಇಂದ ಸಮೃದ್ಧವಾಗಿದೆ. ಯಾವಾಗಲೂ ಆಯಿಲ್ ನಲ್ಲಿರುವ ವಿಟಮಿನ್ ನಾವು ಅಡಿಗೆ ಮಾಡುವಾಗ ನಶಿಸಿ ಹೋಗುತ್ತದೆ, ಆದ್ರೆ ಫಿಯೋನಾ ರಿಫೈನ್ ಸನ್ಫ್ಲವರ್ ಆಯಿಲ್ ನಲ್ಲಿರುವ ಫಿಯೋನಾಸ್ ವಿಟೋ ಪ್ರೊಟೆಕ್ಟ್ ಫಾರ್ಮುಲಾ ಇದನ್ನ ಕಾಪಾಡೋದ್ರಲ್ಲಿ ಸಹಕರಿಸುತ್ತದೆ. ಇದರಿಂದಾಗಿ 50% ಹೆಚ್ಚು ವಿಟಮಿನ್ಸ್ ಆಯಿಲ್ ಮೂಲಕ ನಿಮ್ಮ ಫುಡ್ಗೆ ಟ್ರಾನ್ಸ್ಫರ್ ಆಗೋದ್ರಿಂದ ನಿಮ್ಮ ಫ್ಯಾಮಿಲಿಗೆ ಹೆಚ್ಚು ವಿಟಮಿನ್ಸ್ ಸಿಗೋದಂತೂ ಗ್ಯಾರಂಟಿ. ಶೀಲ್ಡ್ ಫಾರ್ ಅ ನ್ಯೂಟ್ರಿಷಿಯಸ್ ಮೀಲ್. ತಗೊಳ್ಳಿ ಸರ್. ಸೊ ಇವಾಗ ಎಣ್ಣೆ ಕಾಯೋದ್ರೊಳಗೆ ನಿಮ್ದೊಂದು ಗೂಗ್ಲಿ ಹಾಕಿದ್ರಲ್ಲ, ಆ ಕತೆನ ಅಪೇಕ್ಷಾ ಅವ್ರಿಗೆ ಕೇಳಾರ ಅಂತ ಅನ್ಕೊಂಡಿದೀನಿ. ಸೊ ಸಿನಿಮಾ ಕತೆ ಅಂತ ಹೇಳಿ ನಿಮ್ಮನ್ನ ಕರ್ಸ್ಕೊಂಡು ಯಾವ ಕತೆ ಹೇಳಿದ್ರು? ಆಕ್ಚುಲಿ ಏನಂದ್ರೆ 1 ವಾರ ಹಿಂಗೆ ಕತೆ ಅನ್ಕೊಂಡೆ ಮಾತಾಡಿದ್, ಬರೀ ಫೋನಲ್ಲೇ ಮಾತಾಡಿದ್ದು. ನಾನು ಬೇರೆ ತಮಿಳ್ ಲ್ಯಾಂಗ್ವೇಜ್ ವರ್ಕ್ ಮಾಡ್ತಾ ಇದ್ದೆ. ಸೊ ಹೆಂಗಾಗ್ತಿತ್ತು ಅಂತಂದ್ರೆ ತುಂಬಾ ಅಲ್ಲಿರ್ತಿದ್ದೆ, ಇಲ್ಲಿ ಡೇಟ್ಸ್ ಇದ್ದಾಗ ಬೆಂಗಳೂರಿಗೆ ಬಂದ್ಬಿಟ್ಟು ಶೂಟ್ ಮಾಡ್ಕೊಂಡು ಹೋಗೋದ್ರಿಂದ ಮೀಟ್ ಆಗೋದು ಸ್ವಲ್ಪ ಕಷ್ಟ ಇತ್ತು. ನಮ್ಮ ಮೇಜರ್ ಮೀಟಿಂಗ್ ಪಾಯಿಂಟ್ ಏರ್ಪೋರ್ಟ್.
ಬಿಕಾಸ್ ಅವ್ರನ್ನ ಬಿಡಕ್ ಬರ್ತಾ ಇದ್ರು, ಮತ್ತೆ ಅದೇ ಡ್ರಾಪ್ ಪಿಕಪ್ ಅನ್ಕೊಂಡು ಅಲ್ಲೇ ಮೀಟ್ ಆಗಕ್ ಆಗ್ತಿತ್ತು ನಮ್ಗೆ ಏರ್ಪೋರ್ಟ್ ಅಲ್ಲೇನೆ. ಲವ್ ಇಸ್ ಇನ್ ದಿ ಏರ್ ಹಂಗೆ ಏರ್ಪೋರ್ಟ್. ಆಕ್ಚುಲಿ ನಾನು ಇವತ್ ಕತೆ ಹೇಳ್ತಾರೆ ನಾಳೆ ಕತೆ ಹೇಳ್ತಾರೆ ವೇಟ್ ಮಾಡ್ತಾನೆ ಇದ್ದೆ, ಯಾಕಂದ್ರೆ ಕತೆ ಹೇಳ್ತಾ ಇದ್ದೆ ಸಡನ್ ಆಗಿ ಫೋನ್ ಮಾಡ್ಬಿಟ್ಟು ಎಲ್ಲಿದೀಯಾ ಅಂದ್ರೆ ನಾನು ಚೆನ್ನೈಯಲ್ಲಿದ್ದೀನಿ. ಅವಾಗ ರೀ ಹಾಕ್ತಿದ್ರು ಎಲ್ಲಿದ್ದೀರಾ ಅಂತ. ಚೆನ್ನೈಯಲ್ಲಿದ್ದೀನಿ, ನಾನು ಚೆನ್ನೈಗೆ ಬಂದ್ಬಿಡ್ತೀನಿ ಈಗ ಅಂತ. ಮೊದ್ಲೇ ಹೆದರ್ತಿದ್ದೆ ನಾನು. ಚೆನ್ನೈ ನಾನು ಬೇಡ ಬೇಡ ನಾನು ಪಕ್ಕ ಬೆಂಗಳೂರಿಗೆ ಬಂದ ತಕ್ಷಣ ಮೀಟ್ ಆಗ್ತೀನಿ, ಈ ಸರಿ ಗ್ಯಾರಂಟಿ ಮೀಟ್ ಆಗ್ತೀನಿ ಅಂತ ಹೇಳಿ ಅವಾಗ ಬಂದು ಈ ಡಿನ್ ಲೀವ್ ದ ಮೂಮೆಂಟ್. ಅವತ್ತು ಅಷ್ಟೇ ಏರ್ಪೋರ್ಟ್ ಇಂದ ಪಿಕಪ್ ಮಾಡಿ ದೊಡ್ಡ ಗಣೇಶ ಟೆಂಪಲ್ ಮುಂದೆ ಈ ಸ್ಟಾಪ್ ದ ಕಾರ್. ಆಮೇಲೆ ಐ ಥಾಟ್ ಅವಾಗ್ಲೂ ಅಷ್ಟೇ ಓಕೆ ಕತೆ ಹೇಳ್ಬೋದು ಅಂತ ನಿಂತ್ಕೊಂಡೆ. ಕತೆ ಇಲ್ಲಿಗೆ ನಿಲ್ಸೋಣ. ದೊಡ್ಡ ಗಣೇಶನ್ ದೇವಸ್ಥಾನದ ಹತ್ರನೇ ಕತೆ ಇರ್ಲಿ. ಇವಾಗ ಎಣ್ಣೆ ಬಿಸಿ ಆಗಿದೆ. ಸೊ ಇವಾಗ ಇದು ಕೊತ್ತಂಬರಿ ಸೊಪ್ಪು ಬಜ್ಜಿ ನಾನು ಅವಾಗ್ಲೇನೋ ಹೇಳ್ಬಿಟ್ಟೆ, ಇದು ಸಿಕ್ಕಾಪಟ್ಟೆ ಈಸಿ ಮಾಡೋದು ಹಂಗೆ ಅಂತ. ಬಟ್ ಇದಕ್ಕೊಂದು ಆರ್ಟ್ ಇದೆ. ಆರ್ಟ್? ಎಸ್. ಯಾಕೆಂದ್ರೆ ಇದನ್ನ ಕೊತ್ತಂಬರಿ ಸೊಪ್ಪನ್ನ ತುಂಬಾ ನೀಟಾಗಿ ಡಿಪ್ ಮಾಡಿ ಕೈ ಸ್ವಲ್ಪನೂ ನಿಮ್ ಏನೋ ಎಣ್ಣೆಗೆ ಏನೋ ತಾಕದೆ ಇದನ್ನ ಬಿಡೋದಿದೆಯಲ್ಲ, ಅದೇ ಆರ್ಟ್. ಆಹಾ, ಸರಿನಾ? ಏನ್ ಇಷ್ಟು ಪ್ರೊಫೆಷನಲ್ ಶೆಫ್ ರೇಂಜ್ ಅಲ್ಲಿ ಮಾಡ್ತಿದ್ದೀರಾ ಪವನ್ ಅವರೇ? ಸೊ ಇದು ಏನ್ ಮಾಡ್ಬೇಕು ಅಂದ್ರೆ ಈ ತರ ಸ್ವಲ್ಪ ಹಿಂಗ್ ಬಂದಿರುತ್ತೆ, ಅದನ್ನ ಬೇಕಂದ್ರೆ ಕಟ್ ಮಾಡ್ಬೋದು, ಇಲ್ಲ ಈ ಟೇಸ್ಟ್ ಜೊತೆ ಅದನ್ನು ಬೇಕಾದ್ರೆ ತಿನ್ಬಹುದು. ಇದು ಪ್ಲೇಟಿಂಗ್ ಮಾಡ್ಕೊಂಡ್ಬಿಡೋಣ. ಯಾ ಸೊ ಈ ಕೊತ್ತಂಬರಿ ಬಜ್ಜಿ ಏನು ಕಾಣ್ತಾ ಇದೆಯಲ್ಲ, ಕೊತ್ತಂಬರಿ ಸೊಪ್ಪು ಬಜ್ಜಿ, ಇದ್ರ ಜೊತೆ ಟೀ. ಓ, ನೋಡಿದ್ರಲ್ಲ, ಇದ್ರ ಜೊತೆ ನೀವು ಚಟ್ನಿ, ಗ್ರೀನ್ ಚಟ್ನಿ ಜೊತೆ ಬೇಕಾದ್ರೂ ತಿನ್ಬೋದು, ಟೊಮೊಟೊ ಕೆಚಪ್ ಜೊತೆ ಬೇಕಾದ್ರೂ ತಿನ್ಬೋದು. ನೀವು ಒಂದು ಟ್ರೈ ಮಾಡಿದ್ರೆ ಡೆಫಿನೆಟ್ಲಿ ಫಸ್ಟ್ ಗೆಸ್ಟ್ ಗಳು ಟ್ರೈ ಮಾಡ್ಬೇಕು. ಸೊ ನಿಮ್ಮ ಪ್ರೀತಿಯಿಂದ ಅಪೇಕ್ಷಾ ಅವ್ರಿಗೆ ನೀವು ಪ್ರೀತಿಯಿಂದ ತಿನ್ಸ್ಬೇಕು. ಫಸ್ಟ್ ಟೀ. ತುಂಬಾ ಚೆನ್ನಾಗಿದೆ ಟೀ. ರಿಯಲಿ ಎಕ್ಸೈಟೆಡ್ ಫಾರ್ ದಿಸ್ ನೌ. ಚೆನ್ನಾಗಿದೆಯಾ? ಸೂಪರ್ ಆಗಿದೆ. ಒಂದ್ ನಿಮಿಷ, ನೀವೇ ತಿನ್ನೋದಲ್ಲ, ಅವ್ರು ತಿನ್ಸ್ಬೇಕು. ಇದೆ ನಾನು ಹೇಳಿದೆ ಗೊತ್ತಾ ಫಸ್ಟ್ ಅಲ್ಲೇ ಹುಂಬಾ ಅಂತ ಹೇಳಿ. ಹುಂಬ ರಂಬ ಕಂಬ ಹೇಳುತ್ತೆ, ವೈಟೇ ಮಾಡಲ್ಲ. ಮದ್ವೆಲ್ ತಿನ್ಸಿದ್ ಇವತ್ತೇ ತಿನ್ಸ್ತಾ ಇದೀನಿ. ಚೆನ್ನಾಗಿ ಕ್ಯಾಪ್ಚರ್ ಮಾಡಿ. ತುಂಬಾ ಚೆನ್ನಾಗಿದೆ ಚೈತ್ರ, ನೀವು ಒಂದು ಟೇಸ್ಟ್ ಮಾಡಿ. ಓಕೆ, ಸೊ ಫಸ್ಟ್ ಸಿಪ್ ಕುಡಿಬೇಕಾ ಟೀದು? ಟೀನು ಸಖತ್ತಾಗಿದೆ. ಈಗ ಬಜ್ಜಿ ಟೈಮ್. ನೋಡಿ, ಅದು ಕ್ರಿಸ್ಪಿನೆಸ್ ಸೌಂಡ್ ಬರುತ್ತೆ, ಅಕ್ಕಿ ಹಿಟ್ಟಿನ ಚಮತ್ಕಾರ ಅದು. ಕಟಪ್ ಅಂತ ಸಖತ್ತಾಗಿದೆ. ಈ ಒಂದು ಸಖತ್ ಟೀ ಟೈಮ್ ಸ್ಪೆಷಲ್ ಕೊತ್ತಂಬರಿ ಸೊಪ್ಪಿನ ಬಜ್ಜಿ ಮಾಡುವಂತಹ ವಿಧಾನ ಹೇಗಿದೆ ನೋಡ್ಕೊಂಬನ್ನಿ. ಕೊತ್ತಂಬರಿ ಸೊಪ್ಪಿನ ಬಜ್ಜಿ ಮಾಡುವ ವಿಧಾನ: ಒಂದು ಬೌಲ್ಗೆ ಕಡಲೆ ಹಿಟ್ಟು, ಖಾರದ ಪುಡಿ, ಜೀರಿಗೆ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಕೊಂಡು ನೀರನ್ನ ಸೇರಿಸಿಕೊಂಡು ಕಲಸಿಕೊಳ್ಳಿ. ಕೊತ್ತಂಬರಿ ಸೊಪ್ಪನ್ನ ಡಿಪ್ ಮಾಡಿ ಎಣ್ಣೆಯಲ್ಲಿ ಹಾಕಿ ಕರೆದುಕೊಂಡರೆ ಕೊತ್ತಂಬರಿ ಬಜ್ಜಿ ರೆಡಿ. ಓಕೆ, ಸೂಪರ್ ಬಜ್ಜಿ ಟೀ ತಿನ್ಕೊಂಬಂದ್ವಿ. ಸೂಪರ್ ಕಾಂಬಿನೇಷನ್. ಅದೇ ರೀತಿ ನಿಮ್ಮಿಬ್ರು ಕಾಂಬಿನೇಷನ್ ದೊಡ್ಡ ಗಣೇಶ ದೇವಸ್ಥಾನದ ಎದುರುಗಡೆ ನಿಲ್ಸಿದ್ವಿ. ಸೊ ಹಿಂಗ್ ವರ್ಕೌಟ್ ಆಯ್ತು. ಅದೇ ದೊಡ್ಡ ಗಣೇಶ ಟೆಂಪಲ್ ಮುಂದೆ ನಿಂತ ತಕ್ಷಣ ಏನು ಜಾಸ್ತಿ ಇಲ್ಲ ಚೈತ್ರ, ಹೆಂಗ್ ಬಜ್ಜಿ ಫಾಸ್ಟ್ ಆಗಿ ರೆಡಿ ಆಯ್ತು. ನಮ್ಮ ಮದ್ವೆ ಮಾತುಕತೆನೂ ಅಷ್ಟೇ ಫಾಸ್ಟ್ ಆಗಿ ಆಗಿರೋದು. ಅದೇನಕ್ಕೆ ಅಂತ ಹೇಳ್ಬೇಕು ಫಸ್ಟ್. ಯಾಕೆ ಅಂತಂದ್ರೆ ಅವಳಿಗೆ ಸ್ವಲ್ಪ ಭಯ ಇತ್ತು. ಅಂದ್ರೆ ಸುಮ್ನೆ ಏನು ಹಿಂಗ್ ಕರೀತಾರೆ, ನಾನ್ ಬರ್ತಿದ್ದೀನಿ, ಮೀಟ್ ಆಗ್ತಾ ಇದೀವಿ, ಇದಾಗ್ತಾ ಇದೆ, ಸುಮ್ನೆ ಇವ್ನು ಹಿಂಗೆ ಇದ್ ಮಾಡ್ಬಿಟ್ರೆ ಏನು ಅನ್ನೋದು ಅವಳಿಗೇನೋ ಅಂತಾರೆ. ಅದನ್ನ ಶಿ ಡಿಡ್ಂಟ್ ಸೇ ಡೈರೆಕ್ಟ್ಲಿ. ಸ್ವಲ್ಪ ಸೊಫಿಸ್ಟಿಕೇಟೆಡ್ ಆಗಿ ಶುಗರ್ ಕೂಟ್ ಮಾಡಿ ಅದನ್ನ ಹಂಗೆ ಹೇಳಿಲ್ಲ. ನಂಗೆ ಗೊತ್ತಾಗೋಯ್ತು, ಓಕೆ ಇದಲ್ವಾ ಭಯ. ದೊಡ್ಡ ಗಣೇಶನ್ ದೇವಸ್ಥಾನ ಬೇಸಿಕಲಿ ನನ್ಗೆ ಈ ರಿಲೇಶನ್ಶಿಪ್ ಸುಮ್ನೆ ಟೈಮ್ ಪಾಸ್ ಅದೆಲ್ಲ ಮಾಡೋದಿರ್ಲಿಲ್ಲ. ಇಫ್ ಇಟ್ ಈಸ್ ಅ ಸೀರಿಯಸ್ ಅಂಡ್ ಐ ವಾಂಟೆಡ್ ಅ ಲಾಂಗ್ ಟರ್ಮ್ ರಿಲೇಶನ್ಶಿಪ್, ಐ ವಾಸ್ ಶ್ಯೂರ್ ಅಬೌಟ್ ಇಟ್. ಅದಕ್ಕೆ ನಾನು ಮಾಡಿದೆ, ಸರಿ ಬಾ ಇಳಿ ಅಂದ್ಬಿಟ್ಟು ನೀವು ಅಮ್ಮಂಗೆ ಫೋನ್ ಮಾಡಿ. ಇವಳು ಯಾಕೆ ಫೋನ್ ಮಾಡಿ ಕೇಳಿ, ಈ ತರ ಮದ್ವೆ ಆಗ್ತಾ ಇದೀನಿ, ಮದ್ವೆ ಆಗ್ಬೇಕು ಅಂತ. ನಾನು ಐ ಲವ್ ಯು ಎಲ್ಲ ಹೇಳೇ ಇಲ್ಲ ನಾನು. ಮದ್ವೆ ಆಗ್ತೀಯಾ? ಡೈರೆಕ್ಟ್ ಮದ್ವೆ, ಬಿಕಾಸ್ ಐ ವಾಸ್ ಕ್ಲಿಯರ್ ಅಬೌಟ್ ಇಟ್. ಅಂದ್ರೆ ಮನೇಲಿ ಯಾರು ಏನು ಹೇಳಿರ್ಲಿಲ್ಲ. ನಾನು ಸಡನ್ ಆಗಿ ಅಮ್ಮಂಗೆ ಫೋನ್ ಮಾಡು ಅಂತಂದ್ರೆ ಏನ್ ಹೇಳ್ತಾರೆ? ಹೌದು,
ಈ ತರ ಮದ್ವೆ ಪ್ರಪೋಸಲ್ ಬಂದಿದೆ, ನಾವ್ ಯಾವಾಗ ಬರ್ಬೇಕು ಮಾತಾಡಕ್ಕೆ. ನನಗೆ ಭಯ ಬಿಡ್ಲಿಲ್ಲ, ಮಾಡ್ಸಿದ್ರು, ಫೋನ್ ಮಾಡ್ಸಿದ್ರು. ನನಗೇನಿತ್ತು ಅಂದ್ರೆ ನನಗೆ ಸ್ವಲ್ಪ ಈ ಡ್ರೀಮಿ ಲೈಫ್ ಬಾಳ ನಂದು. ನಾನೇನ್ ಅನ್ಕೊಂಡೆ, ನಮ್ಮ ಮನೆಗೆ ಫೋನ್ ಮಾಡ್ತೀನಿ, ನಮ್ಮ ಅಮ್ಮ ನನಗ್ ಬೈತಾರೆ, ಆಮೇಲೆ ಇದು ಸ್ವಲ್ಪ ಕಾಂಪ್ಲಿಕೇಶನ್ ಆಗುತ್ತೆ, ಪವನ್ ಸ್ವಲ್ಪ ಎಫರ್ಟ್ ಹಾಕ್ಬಿಟ್ಟು ನನ್ನನ್ನ ಅಂದ್ರೆ ಹಿಲ್ ಗೆಟ್ ಮೀ ಇನ್ ಹಿಸ್ ಲೈಫ್ ಅಂತೆಲ್ಲ ನಾನ್ ಅನ್ಕೊಂಡಿದ್ದೆ. ಆ ಕಡೆಯಿಂದ ರಿವರ್ಸ್ ಆಗೋಯ್ತು. ನಮ್ಮ ಅಮ್ಮಂಗ್ ಫೋನ್ ಮಾಡಿದೆ ಈ ತರ ಅಂತ. ಹೌದಾ, ಗೊತ್ತು ಅವ್ರ ಬಗ್ಗೆ, ಇಟ್ಸ್ ಯೋರ್ ಕಾಲ್, ನೀನ್ ಯೋಚನೆ ಮಾಡು, ಏನನ್ನೋದು ಬೆಳಗ್ಗೆ ಫೋನ್ ಮಾಡು ಅಂತ ಕಟ್ಟೆ ಮಾಡ್ಬಿಡೋದ. ನಾನು ಅನುಷಾ ಮೇಡಮ್ ಗ್ರೇಟ್. ಇದಲ್ದೇನು ಮುಂಚೆ ಮದ್ವೆ ಆಗೋ ಮುಂಚೆ ನಂಗೆ ಹಿಂಗೆ ಲವ್ ಸ್ಟೋರಿ ಆಗ್ಬೇಕು, ಸ್ವಲ್ಪ ಅದೆಲ್ಲ ಆದ್ರೆ ಕಾಂಪ್ಲಿಕೇಶನ್ ಆಗ್ಬೇಕು, ಆ ಹುಡುಗ ನನ್ ಮೇಲೆ ಎಷ್ಟು ಎಫರ್ಟ್ ಹಾಕ್ಬಿಟ್ಟು ಆ ಮದ್ವೆ ಮಾಡ್ಕೋತಾನೆ ಅನ್ನೋದು ಇದೆಲ್ಲ ಬೇಕಾಗಿತ್ತು. ಬಟ್ ನೋಡಿದ್ರೆ ಎಲ್ಲ ತುಂಬಾ ಸಿಂಪಲ್ ಆಗಿ ನಡೆದೋಯ್ತು. ಡಿಫ್ರೆಂಟ್ ಆಗಿ ನಾನೊಂದು ಗೇಮ್ ಆಡಿಸ್ತೀನಿ. ನಮ್ಮ ಕಿಚನ್ ಟೆಂಟ್ ಅಲ್ಲಿ ಒಂದಷ್ಟು ಚಿತ್ರಗಳು ಬರುತ್ತೆ. ಅಂದ್ರೆ ಆ ಚಿತ್ರದಲ್ಲಿ ಏನಿದೆ ಆ ಪದವನ್ನ ಬಳಸಿ ಒಂದು ಹಾಡು ಹೇಳ್ಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಮಳೆ ಚಿತ್ರ ಇರುತ್ತೆ ಅಂತ ಇಟ್ಕೊಳ್ಳಿ, ಮಳೆ ಇರೋ ಹಾಡನ್ನ ಹಾಡ್ಬೇಕು. ಓಕೆ, ಇಬ್ರಿಗೂ ಟಾಸ್ಕ್ ಇದು. ಓಕೆ, ನಮ್ಮ ಕಿಚನ್ ಟೆಂಟ್ ಅಲ್ಲಿ ಮೊದಲನೇ ಚಿತ್ರ ಏನದು? ನುಗ್ಗೆಕಾಯಿ. ಹಾಡಿ. ಕಾಯಿ ಕಾಯಿ ನುಗ್ಗೆಕಾಯಿ ಮಹಿಮೆಗೆ, ರಾತ್ರಿ ಪೂರ ನಿದ್ದೆ ಇಲ್ಲ ಕಣ್ಣಿಗೆ, ಬೇಡ ಬೇಡ ನೆಕ್ಸ್ಟ್ ಚಿತ್ರ ವಾವ್ ಹಾರ್ಟ್. ಅಪೇಕ್ಷಾ ಇಂಥದಕ್ಕೆ ಕಾಯ್ತಾ ಇದ್ದಿದ್ದು, ನೀವೇ ಹಾಡ್ಬೇಕು ಇವಾಗ. ಹೃದಯದಲ್ಲಿ ಇದೇನಿದು, ನದಿಯೊಂದು ಓಡಿದೆ, ಹೊಸ ಬಯಕೆ ಕೂಡಿ ಹಾಡಿ ಜೊತೆಯಲ್ಲಿ ಪ್ರೇಮ ಗೀತೆ ಹಾಡೋ ಆಸೆ ಈಗ. ಆಹಾ, ಈಗ ಮುಂದಿನ ಚಿತ್ರ. ಅಮ್ಮ ಎಂದರೆ ಮೈಮನವೆಲ್ಲ ಹೂವಾಗುವುದಮ್ಮ, ಎರಡಕ್ಷರದಲ್ಲಿ ಏನಿದೆ ಶಕ್ತಿ ಹೇಳುವುರಾರಮ್ಮ, ಹೇಳುವುರಾರಮ್ಮ. ನನಗೆ ಆಕ್ಚುಲಿ ನನ್ನ ಮಗಳು ನೆನಪಾಗ್ತಿದ್ದಾಳೆ. ನನ್ನ ಮಗಳಿಗೆ ದಿನ ಈ ಹಾಡು ಹೇಳಿ ಮಲ್ಸೋದು ನಾನು. ವೆರಿ ಸ್ವೀಟ್. ಸೊ ಎಲ್ಲಾ ತರದ ಹಾಡಾಯ್ತು. ಈಗ ಕೊನೆ ಚಿತ್ರ. ದೂರದ ಊರಿಂದ ಅಮ್ಮೀರ ಬಂದ, ಜರ್ತಾರಿ ಸೀರೆ ತಂದ, ಇದರಲ್ಲಿ ಅಡಗಿದ್ದ ಈ ನನ್ನ ಮನವನ್ನ ಜೋಪಾನ ಜಾಣೆ ಎಂದ, ಮರೆತೋಯ್ತು ಆ ಒಂದು ಕ್ಷಣ, ನನ್ನ ಮನ ಎಲ್ಲೋ ತೇಲೋಯ್ತು. ಆಕ್ಚುಲಿ ಅವ್ರು ಹೇಳಿದ್ರಲ್ಲ ಹಮ್ಮೀರ ತಂದ ಅಂತ, ನನಗೂ ಫಸ್ಟ್ ಆಕ್ಚುಲಿ ಸೀರೆನೆ ತಂದ್ಕೊಟ್ಟಿದ್ರು. ಕಸೂತಿ ವರ್ಕ್ ಸಾರಿ, ಅದನ್ನ ನಾನು ಇನ್ನೂ ಜೋಪಾನವಾಗಿ ಇಟ್ಕೊಂಡು, ನನಗೆ ಇವ್ರ ಮೇಲೆ ಜಾಸ್ತಿ ಪ್ರೀತಿ ಅನ್ಸ್ದಾಗ ಆ ಸೀರೆ ಉಟ್ಕೋತೀನಿ. ಅಷ್ಟೇ ಪ್ರೀತಿ ಅನ್ಸಿದೆ ಅಂತ ಅನ್ಕೊಂಡು ಈಗ ಒಂದು ಡಿಶ್ ಮಾಡ್ಕೊಡ್ಬೇಕು ನೀವು. ಯಾ, ಡೆಫಿನೆಟ್ಲಿ. ಓಕೆನಾ? ಸೊ ಕಿಚನ್ಗೆ ಹೋಗೋಣ, ಏನ್ ಡಿಶ್ ಮಾಡ್ತಾರೆ ನಮ್ಗೋಸ್ಕರ ನೋಡೋಣ. ಓಕೆ, ಬನ್ನಿ. ಓಕೆ, ಸೊ ಕಿಚನ್ಗೆ ವಾಪಸ್ ಬಂದಾಯ್ತು. ನಿಮ್ಮ ಯಜಮಾನರಿಗೆ ಪ್ರೀತಿಯಿಂದ ಏನ್ ಮಾಡ್ಕೊಡ್ತೀರಾ ಅಪೇಕ್ಷಾ? ಚೈತ್ರ, ನಾನಿವತ್ತು 1 pot ರಸಮ್ ರೈಸ್ ಅಂತ ಮಾಡ್ತಾ ಇದ್ದು, ಅನ್ನ ರಸಮು. ಯಾಕಂದ್ರೆ ಇದು 3 ಥರಕ್ಕೆ ಹೆಲ್ಪ್ ಆಗುತ್ತೆ. ನಾನ್ ಕಲ್ತಿರೋದು ನನ್ ಮಗ ಸ್ಕೂಲಿಗೆ ಹೊರಟ ಮೇಲೆ. ಯಾಕಂದ್ರೆ ಸಮ್ ಟೈಮ್ಸ್ ತುಂಬಾ ಹರಿಬರಿ ಇರುತ್ತೆ, ಸಮ್ ಟೈಮ್ಸ್ ಟೈಮ್ ಇರಲ್ಲ ಅನ್ಕೊಂಡು, ಅಥವಾ ಏನೋ ಒಂಥರ ವಿಭಿನ್ನವಾಗಿ ಟೇಸ್ಟ್ ಬೇಕು ಅನ್ನೋದಕ್ಕೆ ಹೊಸ ತರ ರೆಸಿಪಿ ಹುಡುಕಿದೀನಿ. ಓಕೆ, ಇದಕ್ಕೆ ಬೇಕಾಗುವಂತಹ ಇಂಗ್ರೀಡಿಯೆಂಟ್ಸ್ ಏನೇನು ವೀಕ್ಷಕರಿಗೆ ಹೇಳ್ಬಿಡಿ. ನನಗೆ ಧನಿಯಾ, ಕಾಳ್ಮೆಣಸು, ತೊಗರಿಬೇಳೆ, ಮೆಣಸಿನಕಾಯಿ, ಜೀರಿಗೆ, ಕರ್ಬೇವು ಸೊಪ್ಪು, ಇದನ್ನ ಫಸ್ಟ್ ನೆನ್ಸಿಟ್ಕೋಬೇಕು. ಅರ್ಧ ಗಂಟೆ ನೆನಿಬೇಕು ಅದು. ಓಕೆ, ಸರಿನಾ? ಅದಾದ್ಮೇಲೆ ಕುಕ್ಕರ್ ಅಲ್ಲಿ ಅನ್ನ, ನಾವು ಹೇಗೆ ಮಾಮೂಲಿಯಾಗಿ ಅನ್ನ ಮಾಡ್ತೀವೋ, ಸೊ ಅದನ್ನ ಅಕ್ಕಿ ಹಾಕ್ಬಿಟ್ಟು ಅದಕ್ಕೆ ಟೊಮ್ಯಾಟೊ ಮತ್ತೆ ಸ್ವಲ್ಪ ಬೆಲ್ಲ, ಅರಿಶಿನ ಪುಡಿ, ಕೊತ್ತಂಬರಿ ಸೊಪ್ಪು, ನೀರು, ಆಮೇಲೆ ನೆನ್ಸಿಟ್ಟಿರೋದನ್ನ ರುಬ್ಕೊಂಡು ಅದಕ್ಕೆ ಹಾಕ್ಬೇಕು, ಉಪ್ಪು, ಹಿಂಗೆ. ಓಕೆ, ಮೊದಲನೇದಾಗಿ ಏನ್ ಮಾಡ್ಕೋಬೇಕು? ಫಸ್ಟ್ ಧನಿಯಾ, ಕಾಳ್ಮೆಣಸು, ತೊಗರಿಬೇಳೆ, ಮೆಣಸಿನಕಾಯಿ, ಜೀರಿಗೆ, ಕರ್ಬೇವು ಸೊಪ್ಪನ್ನ ನೆನ್ಸಿಡ್ಬೇಕು ಅಂತ ಹೇಳಿದ್ನ ನಾನು ಸೆಟ್ಟಿಗೆ ಬಂದ ತಕ್ಷಣನೇ ನೆನ್ಸಿಟ್ಟಿದ್ದೆ. ಅರ್ಧ ಗಂಟೆ ನೆನ್ಸಿಡ್ಬೇಕು, ಯಾಕಂದ್ರೆ ಇದೇ ಮೇನ್ ಇಂಗ್ರೀಡಿಯೆಂಟ್ ಇದಕ್ಕೆ. ನೆನ್ಸಿಡ್ಬೇಕು. ಸರಿ, ಈಗ ಫಸ್ಟ್ ಬೇಕಾಗಿರೋದೇ ಕುಕ್ಕರು. ಅದ್ ನೀರ್ ತಗೊಳ್ಳಿ. ಅಕ್ಕಿ ನೆನ್ಸಿದ್ರು ಓಕೆ, ಇಲ್ಲ ತೊಳೆದಿಟ್ಕೊಂಡು ಹಾಕಿದ್ರು ಓಕೆ. ಸರಿ, ಸ್ವಲ್ಪ ಮೆತ್ತದ್ ಬೇಕಂದ್ರೆ ನೆನ್ಸಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಮಕ್ಳು ತಿನ್ನೋದಾದ್ರೆ. ಇಲ್ಲ ಅಂತಂದ್ರೆ ತೊಳೆದ್ಬಿಟ್ಟು ಹಂಗೆ ಹಾಕ್ಬೋದು. ಸೊ 1 3 ಕಪ್ ನೀರ್ ಹಾಕ್ತಾ ಇದೀನಿ ನಾನು.
ನಾನು ಅಕ್ಕಿಗೆ ನೀರ್ ಹಾಕೊಂಡಿದೀನಿ. ಓಕೆ. ಈಗ ಸ್ವಲ್ಪ ಟೊಮ್ಯಾಟೊ ಫ್ಲೇವರ್ ಚೆನ್ನಾಗಿ ಕುದಿಬೇಕು ಅನ್ನೋದಕ್ಕೆ ಈ ಟೊಮ್ಯಾಟೊನು ಹಾಕ್ತಾ ಇದ್ದೀನಿ ನಾನು. ಸರಿ. ಇದು ಹಾಗೇನೆ ಓಪನ್ ಆಗಿ ಸ್ವಲ್ಪ ಕುದಿತಾ ಇರ್ಲಿ, ಅಷ್ಟರಲ್ಲಿ ನಾವ್ ಇದನ್ನ ರುಬ್ಕೊಂಡ್ಬಿಡೋಣ. ಓಕೆ, ಡನ್. ಹಲೋ, ಒಂದ್ ನಿಮಿಷ, ಅವ್ರಿಗೆ ಏನಾದ್ರು ಕೆಲಸ ಕೊಡೋಣ, ಅವ್ರು ಮಾಡ್ಲಿ. ರುಬ್ಬೋದೆಲ್ಲ ಚೆನ್ನಾಗಿ ಮಾಡ್ತಾರೆ. ಈಗ ಪೇಸ್ಟ್ ರೆಡಿ ಆಗಿದೆ, ಜೊತೆಗೆ ಅನ್ನ ಮತ್ತೆ ಟೊಮ್ಯಾಟೊನು ಚೆನ್ನಾಗಿ ಕುದೀತಾ ಇದೆ. ಓಕೆ. ಸೊ ಈ ಮಸಾಲೆನ ನಾನು ಆಡ್ ಮಾಡ್ತಾ ಇದ್ದೀನಿ. ಹಾ. ಸೊ ಇದಕ್ಕೆ ಮೇನ್ ಬೇಕಾಗೋದು ಸ್ವಲ್ಪ ಬೆಲ್ಲ ಆಡ್ ಮಾಡಬೇಕು. ಯಾವುದೇ ಅಡಿಗೆಗಾಗ್ಲಿ ಸ್ವಲ್ಪ ಬೆಲ್ಲ ಆಡ್ ಮಾಡಿದ್ರೆ ಅದ್ರ ರುಚಿನೇ ಬೇರೆ ಇರುತ್ತೆ. ಓಕೆ. ಸೊ ಐ ಆಮ್ ಆಡಿಂಗ್ 1 ಸ್ಪೂನ್ ಆಫ್ ಜಾಗ್ರಿ. ಅರಿಶಿನ ಪುಡಿ ಆಡ್ ಮಾಡ್ತಾ ಇದ್ದೀನಿ. ಸೊ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು. ಸರಿ. ಇದು ಇಷ್ಟೇ ಹಾಕಿದ್ರೆ ಮಕ್ಳಿಗೆ ತಿನ್ನಕ್ ಚೆನ್ನಾಗಿರುತ್ತೆ. ಸರಿ. ತುಂಬಾ ಖಾರ ಇರಲ್ಲ. ನಮಗೆ ಸ್ವಲ್ಪ ಖಾರ ಬೇಕು, ಕಲರ್ ಬೇಕು ಅಂದ್ರೆ ಚಿಲ್ಲಿ ಪೌಡರ್ ಆಡ್ ಮಾಡ್ಕೋಬೇಕು. ಅಚ್ಕಾರದ ಪುಡಿ. ಯಾ, ಕಲರು ಚೆನ್ನಾಗಿ ಬರುತ್ತೆ ಅಂತ. ಸೊ 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಆಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಕಲ್ಸ್ಬಿಟ್ಟು 3 ಕುಗ್ಸಿದ್ರೆ 1 ಪಾಟ್ ಅನ್ನ ರಸಂ ರೆಡಿ. ಸೊ ಈಗ 3 ವಿಷಲ್ ಆಗಿದೆ. ಸರಿ. ಇದಕ್ಕೆ ನಮ್ಗೆ ತುಪ್ಪದ ಒಗ್ಗರಣೆ ಹಾಕ್ಬೇಕು, ಅವಾಗಲೇ ಇದ್ರ ಟೇಸ್ಟ್ ಇರೋದು. ಸೊ ನಾನೀಗ ತುಪ್ಪದ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಸಾಸಿವೆ ಹಾಕ್ತಾ ಇದ್ದೀನಿ. ಚಿಟಪಟ ಅನ್ಬೇಕಾ? ಹಾ, ಸಾಸಿವೆ ಚಟಪಟ ಅಂದ್ಮೇಲೆ ಜೀರಿಗೆ ಹಾಕ್ಬೇಕು. ಟಾಪಿಂಗಿಗೆ ಬೇಕಂದ್ರೆ ಕರಿಬೇವು ಸೊಪ್ಪು ಹಾಕ್ಬೋದು. ಸ್ಪೆಷಲಿ ಹಿಂಗ್ ಹಾಕ್ಲೇಬೇಕು. ನನಗೆ ಕುಕ್ಕರ್ ಓಪನ್ ಮಾಡ್ತಾ ಇದ್ದೀನಿ. ವಿಷಲ್ ಆಗಿದೆ. ವಾವ್. ಈ ಒಗ್ಗರಣೆ ಇದಕ್ಕೆ ಹಾಕಿ ಈಗ. ಅಂತಿದೆ ಅಲ್ಲ, ಆ ಕಾಂಬಿನೇಷನ್ ನೆಕ್ಸ್ಟ್ ಲೆವೆಲ್. ಇಷ್ಟು ಕೈ ಆಡಿಸ್ಬಿಟ್ರೆ ಪಾಟ್ ಅನ್ನ ರಸಂ ರೆಡಿ. ವಾವ್, ಗಮ್ಮಂತ ಇದೆ. ಓಕೆ. ರೈಸ್ ರೆಡಿ ಆಗಿದೆ. ಪ್ರೆಸೆಂಟೇಷನ್ಗೆ ನಾನು ಕೊತ್ತಂಬರಿ ಆಡ್ ಮಾಡ್ತಾ ಇದ್ದೀನಿ. ಓಕೆ. ಸೊ ನಾವಂತೂ ಬೋಲ್ ಇಟ್ಕೊಂಡು ರೆಡಿ ಇದೀವಿ. ಇದಕ್ಕೆ ಟ್ರಾನ್ಸ್ಫರ್ ಮಾಡಿ ನಿಮ್ಮ ಪ್ರೀತಿಯ ಪವನ್ ಒಡೆಯರ್ ಅವ್ರಿಗೆ ತಿನ್ಸ್ಬೇಕು. ಏನು ಅಂದ್ರೆ ನಿಮ್ ಫೇವ್ರೇಟ್ ಅನ್ನ ರಸಂ. ಸೂಪರ್ ಆಗಿದೆ. ಹೌದಾ? ಹೌದು. ಸೂಪರ್ ಆಗಿದೆ ಅಂತ ನಮಗೆ ಕೊಡಿ, ನಾವು ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳ್ತೀವಿ. ಪ್ಲೀಸ್. ಆಕ್ಚುಲಿ ನನಗೆ ಅನ್ಸಿದ್ದು ಇದರಲ್ಲಿ ತುಪ್ಪದ ಒಗ್ಗರಣೆನೆ ಮೇಜರ್ ರೋಲ್ ಪ್ಲೇ ಮಾಡ್ತಾ ಇದೆಯಾ ಅಂತ. ಅದ್ರಲ್ಲೂ ಹಿಂಗ್ ಹಾಕಿದ್ರಲ್ಲ, ಅದು ಕೊನೆಗೆ ಒಂದು ಸ್ಪೆಷಲ್ ಎಸೆನ್ಸ್ ಕೊಡುತ್ತೆ. ಜೊತೆಗೆ ಎಂಟೈರ್ ಉಪ್ಪು ಹುಳಿ ಖಾರ ಪರ್ಫೆಕ್ಟ್ ಆಗಿದೆ. ಐ ಥಿಂಕ್ ಎನಿ ಟೈಮ್ ಈಸಿಯಾಗಿ ಈ ತರ ಮಾಡ್ಕೊಟ್ಬಿಟ್ರೆ ಕಲ್ಸೋ ಒಂದು ಎಕ್ಸ್ಟ್ರಾ ಎಫರ್ಟ್ ಇರೋದಿಲ್ಲ. ಸೊ ಈ 1 ಪಾಟ್ ರೈಸ್ ರಸಂ ಮಾಡೋ ವಿಧಾನ ನೋಡ್ಕೊಂಬರೋಣ. 1 ಟಾಟ್ ರೈಸ್ ರಸಂ ಮಾಡುವ ವಿಧಾನ. ಮೊದಲಿಗೆ ಒಲೆಯ ಮೇಲೆ ಒಂದು ಕುಕ್ಕರ್ ಇಟ್ಟು ನೆನೆಸಿಟ್ಟಿಕೊಂಡಂತಹ ಅಕ್ಕಿಯನ್ನ ಹಾಕಿಕೊಂಡು ಅಳತೆಗೆ ತಕ್ಕಂತೆ ನೀರನ್ನ ಹಾಕಿಕೊಳ್ಳಿ. ನಂತರ ಟೊಮ್ಯಾಟೊ ಹಾಕಿಕೊಂಡು ಬೇಯಲು ಬಿಡಿ. ನೆನೆಸಿಟ್ಟಂತಹ ಧನಿಯಾ, ಕಾಳು ಮೆಣಸು, ಜೀರಿಗೆ, ಕರಿಬೇವಿನ ಸೊಪ್ಪು, ಮೆಣಸಿನಕಾಯಿ, ತೊಗರಿ ಬೇಳೆಯನ್ನ ರುಬ್ಬಿಕೊಳ್ಳಿ. ರುಬ್ಬಿಕೊಂಡಂತಹ ಮಸಾಲೆಯನ್ನ ಕುಕ್ಕರ್ಗೆ ಸೇರಿಸಿಕೊಂಡು ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಕೊಂಡು ಬೇಯಿಸಿಕೊಳ್ಳಿ. ಒಂದು ಒಗ್ಗರಣೆ ಪಾತ್ರೆಯನ್ನ ತೆಗೆದುಕೊಂಡು ಒಗ್ಗರಣೆಯನ್ನ ಕೊಟ್ಟು ಕುಕ್ಕರ್ಗೆ ಸೇರಿಸಿಕೊಂಡರೆ ರೈಸ್ ರಸಂ ರೆಡಿ. ಈಗ ನಿಮ್ಮಿಬ್ರ ಕೈಯಲ್ಲೂ ಅಡಿಗೆ ಮಾಡಿಸೋದಿಕ್ಕೆ ನಮ್ ಬಾಸ್ ಬರ್ತಾ ಇದ್ದಾರೆ. ಓಕೆ, ಕರೆಯೋದಾ? ಪ್ಲೀಸ್. So let's welcome none other than the very talented master chef Shobha Jyotika. ನೋಡಿ, ಸ್ಟ್ರಕ್ ಮೂಮೆಂಟ್. ಇಬ್ರು ಸಖತ್ತಾಗಿ ಅಡಿಗೆ ಮಾಡ್ಕೊಟ್ಟಿದ್ದಾರೆ. ಒಬ್ರು ಬಜ್ಜಿ ಟೀ ಕೇಳ್ತೀರಾ, ಇನ್ನೊಬ್ರು ಪಾಟ್ ರಸಂ ಕೇಳ್ತೀರಾ. ಈಗ ಇಬ್ರು ಕೈಯಲ್ಲೂ ಏನ್ ಮಾಡ್ಸಕ್ಕೆ ರೆಡಿ ಆಗಿದ್ದೀರಾ? ಒಂದು ಟ್ರೈಬಲ್ ತುಂಬಾ ಪ್ರಿಮಿಟಿವ್ ಆದಂತ ಡಿಶ್ ಇವತ್ತು ನಿಮ್ ಕೈಲಿ ಮಾಡಿಸ್ತಿರೋದು. ಕ್ಲೇ ಪನ್ನೀರ್. ಕ್ಲೇ. ಹಾ, ಓಕೆ. ಮಣ್ಣನ್ನ ಬಳಸ್ಕೊಂಡು ಪನ್ನೀರನ್ನ ಕುಕ್ ಮಾಡ್ತಿದೀವಿ. ಆದ್ರೆ ನಾವ್ ಅದನ್ನ ತಿಂತಿಲ್ಲ, ಅದ್ರಲ್ಲಿ ಬೇಯಿಸ್ಕೊತಿದೀವಿ. ಇಂಗ್ರೀಡಿಯೆಂಟ್ಸ್ ಏನಿದೆ ಅಂತ ಹೇಳ್ಬಿಡ್ತೀನಿ ನೋಡಿ. ಇದಕ್ಕೆ 3 ಇಂಗ್ರೀಡಿಯೆಂಟ್ಸ್ ನಾವು ಬಳಸ್ತಿರೋದು: ಪನ್ನೀರು, ಉಪ್ಪು,
ಮೆಣಸಿನ್ಕಾಯಿ Okay. ಹಾಗೂ ಒಂದ್ ಸ್ವಲ್ಪ ತುಪ್ಪ ಅಷ್ಟೇ. ಹಾಗೂ ನಮ್ಮ ಹೀರೋ ಕ್ಲೇ. ಓಕೆ ಓಕೆ, ಫಸ್ಟ್ ಮ್ಯಾರಿನೇಷನ್ ಮಾಡ್ಕೊಳ್ಳೋಣ. ಕಿಚನ್ ಅಲ್ಲಿ ಒಂದು ಕುಟಾಣಿ ಇದೆ. ಹಾಕ್ಲಾ ಹಾ, ಮೆಣಸಿನ್ಕಾಯಿ ಸ್ವಲ್ಪ ಸೀಸನಿಂಗ್ ಮಾಡ್ಕೊಳ್ಳೋಣ. ಹಾಕ್ಲಾ ಇದನ್ನ ಉಪ್ಪು ಹಾಕ್ಲಾ ಒಂದು ರುಚಿಗೆ ತಕ್ಕಷ್ಟು. ಫೈನಲಿ ಏನ್ ಮಾಡಿದ್ರು ಬರೋದ್ ರುಚಿಗೆ ತಕ್ಕಷ್ಟೇ. ಎಸ್ ಓಕೆ, ಈಗ ಉಪ್ಪು ಹಾಗೂ ಮೆಣಸಿನ್ಕಾಯಿ ಹಾಕೊಂಡಿದೀವಲ್ಲ, ಒಂಚೂರು ತುಪ್ಪ ಕಂಬೈನ್ ಇದಕ್ಕೇನಾ? ಮಾಡುತ್ತೆ. ಹೌದು, ಮೂರನ್ನು ಕಂಬೈನ್ ಮಾಡುತ್ತೆ. ಒಟ್ನಲ್ಲಿ ಇದು 4th ಡಿಶ್ ಪವನ್ ನಂಗೆ ಮಾಡ್ಕೊಡ್ತಾ ಇರೋದು. ಈಗ ಮ್ಯಾರಿನೇಷನ್ ಮಾಡ್ಕೊಳ್ಳೋಣ. ಇದನ್ನ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಪನ್ನೀರನ್ನ ಮ್ಯಾರಿನೇಷನ್ ಮಾಡ್ಕೊಳ್ಳೋಣ. ನಾವಿಲ್ಲಿ ಬಳಸ್ತಾ ಇದೀವಿ ಆರೋಗ್ಯ ಪನ್ನೀರ್. ಸೊ ಇಲ್ಲಿ ತಟ್ಟೆಗೆ ಹಾಕೊಂಡು Okay. ಈ ಪನ್ನೀರನ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಆರೋಗ್ಯ ಪನ್ನೀರ್ ಹಾಕ್ಲಾ ಹಾಕಿ ಅಷ್ಟೇನಾ ಬಾಸ್? ಅಷ್ಟೇ. ತುಂಬಾ ಒಂದ್ ಸ್ವಲ್ಪ ಸಿಂಪಲ್ ಆಗಿದೆ. ಅದು ಸ್ಕೋರ್ ಮಾಡ್ಕೊಳ್ಳೋಣ. ನೋಡಿ, ಆ Okay. ಮಸಾಲ ಒಳಗೆ ಹೋಗ್ಬೇಕಲ್ಲ, ಒಂದ್ ಸ್ವಲ್ಪ. ಓಕೆ. ಅದು ಆರೋಗ್ಯ ಪನ್ನೀರ್ ತುಂಬಾನೇ ಸಾಫ್ಟ್ ಆಗಿರುತ್ತೆ, ಈಸಿಯಾಗಿ ಸ್ಕೋರ್ ಮಾಡ್ಕೋಬಹುದು. ಈಗ ಬಾಳೆ ಎಲೆ ಇದೆ, ಇದನ್ನ ಒಂದ್ ಸ್ವಲ್ಪ ರ್ಯಾಪ್ ಮಾಡ್ಕೋಬೇಕು. ಆದ್ರೆ ರ್ಯಾಪ್ ಮಾಡ್ಕೊಳಕ್ ಮುಂಚೆ ನಾವ್ ಒಂದ್ ಸ್ವಲ್ಪ ಬೆಂಕಿಗೆ ತೋರ್ಸಿದ್ರೆ ಅದು ನಾವ್ ಹೇಳಿದ್ ಕೇಳತ್ತೆ, ಇಲ್ಲಾಂದ್ರೆ ಕಟ್ Okay. ಆಗ್ತಾ ಇರುತ್ತೆ. ಆನ್ ಮಾಡ್ಲಾ ಮಾಡಿ ಈ ತರ ಎಲ್ಲ ಮಾಡಿದೀರಾ ಮನೇಲಿ? ನಿಜವಾಗ್ಲೂ ಮಾಡಿಲ್ಲ. ನೋಡಿ ನಮ್ ಬಾಸು. ಇಂಟ್ರೆಸ್ಟಿಂಗ್ ಆಗಿದೆ, ತುಂಬಾ ಇಂಗ್ರೀಡಿಯೆಂಟ್ಸ್ ಇಲ್ಲ, ಬೇಗ ಮಾಡ್ಬೋದು. ಅದು ವರ್ಕೌಟ್ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ಬೆಸ್ಟ್ ಪನ್ನೀರ್. ಆರೋಗ್ಯ ಪನ್ನೀರ್ ಇಸ್ ಫುಲ್ ಆಫ್ ಪ್ರೋಟೀನ್. ಇನ್ನೊಂದ್ಸತಿ ಮಾಡಿ. ಅದು ನೀವು ಮಾಡಕ್ಕೆ. ಈಗ ಮ್ಯಾರಿನೇಟ್ ಆಗಿರೋ ಪನ್ನೀರನ್ನ ಇಲ್ಲಿ ಪ್ಲೇಸ್ ಮಾಡ್ಕೊಳ್ಳೋಣ, ಈ ಕಾರ್ನರ್ ಅಲ್ಲಿ. ಈಗ ರೋಲ್ ಮಡ್ಸೋಣ, okay. ಮಾಡ್ತಾ ಹೋಗ್ಬೇಕು. ಹಿಂಗ ಹೀಗೆ ವಾವ್, ಸೋ ಪ್ರೊಫೆಷನಲಿ ಫೋಲ್ಡಿಂಗ್. ಬಾಳೆ ಎಲೆ. ಓಕೆ. ಆಯ್ತಾ, ಅದನ್ನ ಒಂದ್ ಕಡೆಗೆ ಇಟ್ಕೊಳ್ಳೋಣ. ಈಗ ಅಸ್ಲಿ ಕೇಲ್ ಹತ್ರ ಕ್ಲೇ ಇದೆ. ಓಕೆ ಕ್ಲೇನ ಚಪಾತಿ ತರ ನೀವು ಓಕೆ ಇಲ್ಲಿ ತೀಡ್ಕೋಬೇಕು. ಇದು ಎಲ್ಲಿ ಸಿಗುತ್ತೆ ಕ್ಲೇ? ಪಾಟ್ರಿ ಟೌನ್ ಅಲ್ಲಿ ಸುಮಾರು ಕಡೆ ಸಿಗತ್ತೆ. ಓಕೆ ತಗೊಳ್ಳಿ. ಓಕೆ ಆಯ್ತು. ಓಕೆ ಈಗ ಇದನ್ನ ಪ್ಲೇಸ್ ಮಾಡ್ಕೊಳ್ಳೋಣ ಇಲ್ಲಿ ಮೇಲ್ಗೆ ಈ ಮನೆ ಕಾರ್ನರ್ ಅಲ್ಲಿ. ಹಿಂಗೆ. ಹಾ, ಓಕೆ ಇದನ್ನ ತೆಗೆದು ಫೋಲ್ಡ್ ಮಾಡಿ. ಆಹಾ, ಲವ್ಲಿ. ಓಹೋ ಹೋ 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 ಹೋ, ನಾನು ಯೋಚನೆ ಮಾಡ್ತಿದ್ದೆ ಅದನ್ನ ಹೆಂಗ್ ಯೂಸ್ ಮಾಡೋದು ಅಂತ. ವೆರಿ ಸ್ಪೆಷಲ್ ಡಿಶ್ ಅಪ್ಪ, ನೋಡಕ್ಕೆ ಎಷ್ಟು ಚೆನ್ನಾಗಿ ಅನ್ಸ್ತಿದೆ. ಈಗ ಎಲ್ಲ ಕಡೆ ಟ್ರ್ಯಾಪ್ ಆಗಿದೆ. ಓಕೆ ಸೊ ಇದನ್ನ 4 ಸೈಡ್ಸ್ ಕಟ್ ಮಾಡ್ಕೊಂಡ್ರೆ ಎಕ್ಸೆಸ್ ಕ್ಲೇ. ಇದೆಲ್ಲ ಮಕ್ಳಿದ್ದಾಗ ಅವ್ರ ಎದುರುಗಡೆ ಮಾಡಿದ್ರೆ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅವ್ರಿಗೊಂದು ಆಕ್ಟಿವಿಟಿ. ಅಲ್ವಾ? ಅದ್ರ ಜೊತೆಗೆ ಈ ತರ ಮಾಡ್ಕೊಟ್ರೆ ಯಾರು ತಾನೇ ತಿನ್ನಲ್ಲ. ಓಕೆ, ನೋಡಿ ಒಂದ್ ಪಾರ್ಸಲ್ ತರ ಆಗಿದೆ ಇವಾಗ ಇದು. ಈಗ ಇದನ್ನ ನಮ್ಮ ಕ್ಲೇ ಬಾಳೆ ಎಲೆಯಲ್ಲಿ ಪನ್ನೀರ್ ರ್ಯಾಪ್ ಆಗಿರುವಂತ ಕ್ಲೇ ಅನ್ನ ಫುಲ್ಕಾಸ್ಟ್ ಆದ್ಮೇಲೆ ತಗೊಳ್ಳಿ ನಿಮ್ಮ ಅಮೃತ ಹಸ್ತದಿಂದ. ಇಡದಾ? ಹಾ, ಅಷ್ಟೇ. 2 ಕಡೆ 10 ನಿಮಿಷ ಓಕೆ ಸಣ್ಣಕ್ಕೆ ಲಟ್ಟಿಸ್ಕೊಂಡಿದೀವಲ್ವಾ ಮಣ್ಣನ್ನ. ಸೊ 10 ನಿಮಿಷ ಸಾಕು. ಓಕೆ ಅದ್ರೊಳಗಿಂದ ಬೆಂಕಿ ಹೋಗಿ ಪನ್ನೀರ್ ಒಳಗಡೆ ಹೋಗಿ ಕುಕ್ ಆಗುತ್ತೆ. ಹೌದು. ಇವಾಗ ಇದು ಏನ್ ಯೂಸ್ ಈ ತರ ಕ್ಲೇ ಒಳಗೆ ಬಾಳೆ ಎಲೆ ನೋಡಿ, ಒಳಗೆ ಇದು ಹಾಕಿ? ಒಂದು ಎಕೋ ಫ್ರೆಂಡ್ಲಿ. ಆಮೇಲೆ ಕ್ಲೇ ಆಲ್ಕಲೈನ್ ಇನ್ ನೇಚರ್, ಪೋರಸ್ ಆಗಿರುತ್ತೆ. ಆಮೇಲೆ ಅದು ಪ್ರಿಮಿಟಿವ್ ಸ್ಟೈಲ್ ಆಫ್ ಕುಕಿಂಗ್, ಟ್ರೈಬಲ್ ಕುಕಿಂಗ್ ಅನ್ನ ಇಂಟ್ರೊಡ್ಯೂಸ್ ಮಾಡೋಣ ಜನರಿಗೆ ಅಂತ. ಒಂದ್ ಕಡೆ ಆಗಿದೆ, 10 ನಿಮಿಷ ಆಗಿದೆ. ಒಂದ್ ಸೈಡ್ 10 ನಿಮಿಷ. 10 ನಿಮಿಷ. ಸೊ ಈ ಕಡೆ 10 ನಿಮಿಷ ನೋಡಿ, ಕ್ಲೇ ಇಂದ ಬಾಳೆ ಎಲೆಗೆ ಹೋಗಿ ಆ ವೇಪರ್ ಎಲ್ಲ ಆಚೆ ಬರ್ತಿದೆ. ಇದ್ ನೋಡ್ತಾ ಇದ್ರೇನೆ ತಿನ್ಬೇಕು ಅನ್ಸ್ತಾ ಇದೆ. ಹೆಲ್ದಿ ಸ್ನಾಕ್ ತರ ಒಂದು. ಯೂಶುವಲಿ ಸಾಮಾನ್ಯವಾಗಿ ಇದನ್ನ ಕೆಂಡಕ್ ಹಾಕಿ ಸುಡೋದು. ನಮ್ ತಾತ ನಮ್ಗೆ ಸಗಣಿಯಲ್ಲಿ ಮೊಟ್ಟೆ ಬೇಯಿಸ್ಕೊಡ್ತಿದ್ರು. ಸಗಣಿ ಒಳಗೆ ಮೊಟ್ಟೆ ಇಟ್ಟು ಅದನ್ನ ಕೆಂಡದಲ್ಲಿ ಹಾಕಿ ಸುಟ್ಕೊಡ್ತಿದ್ರು. ಕೆಂಡ ಇಲ್ದಿದ್ದವ್ರು ಗ್ಯಾಸ್ ಒಲೆ ಮೇಲೆ ಈ ರೀತಿ. ಓಕೆ 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 ಈಗ ಇದಾಗಿದೆ, ಓಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣವಾ? ಎಸ್.
ಈಗ ಓಪನಿಂಗ್ ಸೆರೆಮನಿ. ಓಕೆ. ಆಹಾ, ಸಾಫ್ಟ್ ಆಗಿ ಬೆಂದಿದೆ ಪನ್ನೀರು. ಬಿಸಿ ಬಿಸಿ ಇದ್ದಾಗಲೇ ತಿನ್ಬಿಡ್ಬೇಕು. ಬಟ್ ಏನ್ ಮಾಡೋದು, ಪ್ರೆಸೆಂಟೇಶನ್ ಮಾಡ್ಬೇಕು. ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡು ಗಾರ್ನಿಶ್ ಮಾಡ್ಕೊಂಡ್ರೆ ಡಿಶ್ ರೆಡಿ. ಇದು ಮೈಕ್ರೋ ಗ್ರೀನ್ಸಾ? ಎಸ್, ಮೈಕ್ರೋ ಹರ್ಬ್ಸ್, ಕ್ಲೋವರ್ ಲೀಫ್ ಅನ್ನ ಬಳಸ್ತಿದೀವಿ. ಓಕೆ ಬಾಸ್, ಸೊ ಪನ್ನೀರ್ ಅಂತೂ ರೆಡಿ ಆಗಿದೆ. ನಮ್ ಕಪಲ್ಸ್ ಕೂಡ ರೆಡಿ ಆಗಿದ್ದಾರೆ. ನೀವೇ ಮಾಡಿರೋ ಡಿಶ್, ನೀವೇ ಟೇಸ್ಟ್ ಮಾಡ್ಬೇಕು. ಓಕೆನಾ ಪವನ್ ಸರ್, ದಯವಿಟ್ಟು ಅಪೇಕ್ಷೆ ಅವ್ರಿಗೆ ತಿನ್ಸಿ. ಸೂಪರ್ ಆಗಿದೆ. ಬರೀ ಉಪ್ಪು ಖಾರ ಅಷ್ಟೇ. ವಾವ್, ಅಮೇಜಿಂಗ್. ತುಂಬಾ ಚೆನ್ನಾಗಿದೆ. ಟೂ ಗುಡ್. ತುಂಬಾ ಚೆನ್ನಾಗಿದೆ. ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇರೋದು. ವೆರಿ ನೈಸ್. ಆಕ್ಚುಲಿ ಪನ್ನೀರ್ ಕಟ್ ಮಾಡೋ ಮಜಾನೇ ಬೇರೆ. ತುಂಬಾ ಈಸಿಯಾಗಿ ಬಂದ್ಬಿಡುತ್ತೆ, ಯಾಕಂದ್ರೆ ಕುಕ್ ಆಗಿದೆ ಚೆನ್ನಾಗಿ. ರೆಡಿನಾ ಬಾಸ್? ಆಹಾ, ತುಂಬಾನೇ ಚೆನ್ನಾಗಿದೆ ಫ್ಲೇವರ್. ಈ ಪನ್ನೀರ್ ಇರೋ ಮೈಲ್ಡ್ಗೂ ಆ ಚೂರ್ ಚಿಲ್ಲಿ ಸಿಗೋದಕ್ಕೂ ಉಪ್ಪು ಒಂಥರ ಸ್ಪಾರ್ಕ್ ಆಫ್ ಒಂದ್ ಚೂರ್ ಖಾರ, ಬಟ್ ಜಾಸ್ತಿ ಪನ್ನೀರ್ ಒಂಥರ ಮೌತ್ ಫುಲ್ ಅಂತ ಅನ್ಸುತ್ತೆ. ಚೆನ್ನಾಗ್ ಅನ್ಸುತ್ತೆ. ಆ ತುಪ್ಪನೂ ಆ ಫ್ಲೇವರ್ ಪನ್ನೀರ್ ಜೊತೆಗೆ ಸೇರಿ ಸಾಕಾಗಿದೆ ಬಾಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್. ಸೊ ಈ ತರ ಸಿಂಪಲ್ ಆಗಿರೋ ಡಿಶ್ ಮನೆಯಲ್ಲಿ ನೀವು ಟ್ರೈ ಮಾಡ್ಲೇಬೇಕು. ಎಸ್ಪೆಷಲಿ ಮಕ್ಳಿರೋರ್ ಮನೇಲಿ ಈ ತರದ ಎಫರ್ಟ್ ಹಾಕಿ ಮಾಡಿದ್ರೆ ಅಂತೂ ಡೆಫಿನೆಟ್ಲಿ ಇಟ್ ಇಸ್ ವರ್ತ್ ಇಟ್. ಎನಿವೆ, ಈ ಸ್ಪೆಷಲ್ ಆಗಿರೋ ಚಿಲ್ಲಿ ಪನ್ನೀರ್ ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಂಬನ್ನಿ. ಕ್ಲೇ ಪನ್ನೀರ್ ಮಾಡುವ ವಿಧಾನ. ಮೊದಲಿಗೆ ಒಂದು ಕುಟ್ಟಾಣಿಯನ್ನ ತೆಗೆದುಕೊಂಡು ಮೆಣಸಿನಕಾಯಿಯನ್ನ ಹಾಕಿಕೊಂಡು ಕುಟ್ಟಿಕೊಂಡು ಸ್ವಲ್ಪ ಉಪ್ಪನ್ನ ಸೇರಿಸಿಕೊಳ್ಳಿ. ಪನ್ನೀರ್ ತೆಗೆದುಕೊಂಡು ಮ್ಯಾರಿನೇಷನ್ ಮಾಡಿಕೊಂಡು ಒಂದು ಬಾಳೆ ಎಲೆಯ ಮೇಲೆ ಹಾಕಿಕೊಂಡು ಮಡಿಚಿಟ್ಟುಕೊಳ್ಳಿ. ನಂತರ ಕ್ಲೇಯನ್ನ ತೆಗೆದುಕೊಂಡು ಬೇಯಿಸಿಕೊಂಡರೆ ಕ್ಲೇ ಪನ್ನೀರ್ ರೆಡಿ. ಈಗ ನಿಮ್ ಮದುವೆ ಊಟಕ್ಕೆ ಬರೋಣ. Yeah. ಪ್ಲೀಸ್ ಹೇಳಿ, ಮದುವೆ ಎಲ್ಲ ಹೇಗ್ ನಡೀತು, ಎಲ್ಲಿ ನಡೀತು? ಮದ್ವೆ ಎಲ್ಲ ನನ್ನೂರಲ್ಲೇ ನಡೆದಿದೆ. ನಾನು ಬೇಸಿಕಲಿ ಬಾಗಲಕೋಟೆಯವಳು. ನನ್ಗೂ ಇವ್ರಿಗೂ ಎಷ್ಟು ಡಿಫ್ರೆನ್ಸ್ ಅಂದ್ರೆ ನಾನು ನಾರ್ತ್ ಕರ್ನಾಟಕ, ಇವ್ರು ಸೌತ್ ಕರ್ನಾಟಕ. ಸೊ ಮದ್ವೆ ಅಂತ ಬಂದಾಗ ಎಂಗೇಜ್ಮೆಂಟ್ ಆಯ್ತು. ಎಂಗೇಜ್ಮೆಂಟ್ ಆಕ್ಚುಲಿ ಇವ್ರು ಬೇಡ, ಏನ್ ಎಂಗೇಜ್ಮೆಂಟ್ ಬೇಡ, ಇವ್ರ ಮನೇಲಿ ಏನ್ ಬೇಡ, ಸಿಂಪಲ್ ಆಗಿ ಮುಗಿಸೋಣ ಅಂತ. ಬಟ್ ನಮ್ ತಂದೆಗೆ ಇಲ್ಲ, ಮಗಳ ಎಂಗೇಜ್ಮೆಂಟ್ ಗ್ರ್ಯಾಂಡ್ ಆಗೇ ಮಾಡ್ಬೇಕು ಅನ್ನೋದಿತ್ತು. ನನ್ ತಂದೆ ಆಸೆ ಏನಿತ್ತು ಅಂತಂದ್ರೆ ನನ್ನ ಊರಲ್ಲೇ ನನ್ ಮದ್ವೆ ಆಗ್ಬೇಕು ಅಂತ. ಯಾಕಂದ್ರೆ ಮುಂಚೆ ಇದ್ದ ಜಾಯಿಂಟ್ ಫ್ಯಾಮಿಲಿ ಎಲ್ಲ ಬೇರೆ 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 ಕಡೆ ಹೋಗಿ ನಾವು ಹುಟ್ಟಿದೂರು ಇರೋದೇ ಇಲ್ಲ, ನಾವು ಮುಂದೆ ಹೋದಾಗ ಇರೋದೇ ಇಲ್ಲ. ಸೊ ಹಿಂಗಾಗಿ ನಾವೇ ಲಾಸ್ಟ್ ಅಲ್ಲಿದ್ದು. ಸೊ ಹಿಂಗಾಗಿ ಅವ್ರಿಗೆ ನನ್ನ ಊರಲ್ಲೇನೆ ಮದ್ವೆ ಆಗ್ಬೇಕು, ಎಲ್ಲ ಮಗಳದ ಅಲ್ಲೇ ಶಾಸ್ತ್ರ ಮಾಡ್ಬೇಕು ಅಂತ ಬಹಳ ಆಸೆ ಇತ್ತು. ಇವ್ರ ಮನೇಲಿ ಬೆಂಗಳೂರಲ್ಲಿ ಮಾಡೋಣ, ಯಾಕಂದ್ರೆ ಎಲ್ಲಾ ರಿಲೇಟಿವ್ಸ್ ಇಲ್ಲಿದ್ದಾರೆ ಅಂತ. ಬಟ್ ಆ ಕಾನ್ವರ್ಸೇಷನ್ ಅಲ್ಲಿ ನಾವು ತಂದೆ ತಾಯಿ, ಇವ್ರ ತಂದೆ ತಾಯಿ ಮಾತಾಡಿದಾಗ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಓಕೆ ಮದ್ವೆ ಅಲ್ಲಿ ಮಾಡೋಣ, ಬಟ್ ನಮ್ ಸ್ಟೈಲ್ ಅಲ್ಲಿ ಮಾಡೋಣ ಅಂತ ಇವ್ರ ಅಮ್ಮ ಹೇಳಿದ್ರು, ನಮ್ಮ ಅತ್ತೆಯವರು. ಅವಾಗ ಮೋಸ್ಟ್ ಸ್ಪೆಷಲ್ ಅಂತಂದ್ರೆ ಮದ್ವೆನೋ ಅಲ್ಲಿ ಮಾಡ್ತಾ ಇದ್ವಿ. ಇವ್ರ ರಿಲೇಟಿವ್ಸ್ ಎಲ್ಲ ಬಂದ್ರು. ಎವ್ರಿ ಒನ್ ಆರ್ ವೇರ್ ವೆರಿ ಎಕ್ಸೈಟೆಡ್. ನಮ್ಮಲ್ಲಿ ಬಾರಾತ್ ಅಂತೆಲ್ಲ ಮಾಡ್ತೀವಿ ನಾವು, ಇವ್ರ ಕುದುರೆ ಮೇಲೆ ಕೂಡ್ಸಿ. ಬಿಕಾಸ್ ಸಾಲೀಸ್ ಅಂತ ಹೇಳ್ತೀವಿ, ಹೆಂಡತಿ ಅಕ್ಕ ತಂಗಿರು, ಅವರು ತುಂಬಾ ಜನ ಇದ್ದಾರೆ. ಸೊ ಹಿಂಗಾಗಿ ಈ ವಾಸ್ ಸೋ ಸ್ಪೆಷಲ್. ಇವ್ರನ್ನ ಕುದುರೆ ಮೇಲೆ ಬಾರಾತ್ ಮಾಡ್ಕೊಂಡು ಅವ್ರನ್ನ ಒಳಗ್ ಕರ್ಕೊಂಡು ವಿ ಹ್ಯಾಡ್ ಅ ರಿಸೆಪ್ಷನ್. ಆಮೇಲೆ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಧಾರೆ. ನಮ್ದು ಹೆಂಗಾಗ್ಬಿಟ್ಟಿತ್ತು ಆ 10 days ಅಂದ್ರೆ ಬೆಳಿಗ್ಗೆ ಹೇಳೋದು, ರೆಡಿ ಆಗೋದು, ಬರೋದು, ಬೆಳಿಗ್ಗೆ ಹೇಳೋದು, ರೆಡಿ ಆಗೋದು, ಬರೋದು, ಈ ತರ. ಈಗ ನೀವು ಮದ್ವೆ ಟೈಮ್ ಅಲ್ಲೇನೆ ಆಲ್ರೆಡಿ ನೀವಿಬ್ರು ಯು ಹ್ಯಾಡ್ ಮೇಡ್ ಅ ನೇಮ್ ಫಾರ್ ಯೋರ್ ಸೆಲ್ಫ್ ಅಲ್ವಾ? ಇಂಡಸ್ಟ್ರಿಯಲ್ಲಿ ತುಂಬಾ ಜನ ಸ್ನೇಹಿತರು ಪರಿಚಯ ಆಗಿದ್ರು. ಸೊ ನಿಮ್ ಮದ್ವೆಗೆ ಯಾವ ಸೆಲೆಬ್ರಿಟೀಸ್ ಬಂದ್ರು? ಆಕ್ಚುಲಿ ತುಂಬಾ ಮೋಸ್ಟ್ ಮೆಮೊರಬಲ್ ಅಂತಂದ್ರೆ ಅಪ್ಪು ಸರ್ ಕಮಿಂಗ್ ಟು ಬಾಗಲ್ಕೋಟ್. ಬಿಕಾಸ್ ಅವಾಗ ನಟ ಸಾರ್ವಭೌಮ ಶೂಟ್ ನಡೀತಾ ಇತ್ತು. ಆ ಮಧ್ಯದಲ್ಲಿ ನಾನು ಒಂದ್ 15 days 20 days ಗ್ಯಾಪ್ ತಗೊಂಡು ಮದುವೆ ಮುಗಿಸ್ಕೊಳ್ಳೋ ತರ ಅಷ್ಟು ಹೆಕ್ಟಿಕ್ ಶೆಡ್ಯೂಲ್ ಇತ್ತು. ಅಪ್ಪು ಸರ್ ಐ ಥಿಂಕ್ ಅದಾದ್ಮೇಲೆ ಅವರೆಲ್ಲೋ ಫಾರಿನ್ ಟೂರ್ಗೆ ಏನೋ ಹೋಗ್ಬೇಕಾಗಿತ್ತು. ಆ ಗ್ಯಾಪ್ ಅಲ್ಲಿ ಬರ್ತಾರೋ ಇಲ್ವೋ ಅನ್ನೋ ಒಂದ್ ಇದಿತ್ತು. ಬಟ್ ಸಡನ್ ಆಗಿ ಹಿ ಡಿಸೈಡೆಡ್ ಅಂಡ್ ಹಿ ಕೇಮ್ ಆಲ್ ದ ವೇ ಫ್ರಮ್, ಬಿಕಾಸ್ ಅವರು ರಿಸೆಪ್ಷನ್ ಅಲ್ಲಿ ಇರಕ್ ಆಗಲ್ಲ ಅನ್ನೋ ದೃಷ್ಟಿಯಿಂದ ಬೆಂಗಳೂರಲ್ಲಿ ಮಾಡ್ತಿದ್ದೀರಾ ರಿಸೆಪ್ಷನ್, ನಾನು ಇರಲ್ಲ ಪವನ್ ಅನ್ಬಿಟ್ಟು
ಡೈರೆಕ್ಟ್ ಅಲ್ಲಿಂದ 550 ಕಿಲೋಮೀಟರ್ಸ್ ಈ ಟ್ರಾವೆಲ್ಡ್ ಅಂಡ್ ಈ ಕೇಮ್ ಅಷ್ಟು ಬಂದು ನನಗೆ ಇವತ್ಗೂ ಬೇಜಾರಿರೋದೇನು ಅಂತಂದ್ರೆ ಅಷ್ಟು ಬಂದು ಎಲ್ಲ ಅಷ್ಟು ಜನ ಕ್ರೌಡ್ ಆಗ್ಬಿಟ್ರು. ಏನೊಂದ್ ಸ್ವೀಟ್ ಒಂದ್ ಇದು ಏನು ತಿನ್ನಕ್ಕಾಗಿಲ್ಲ, ಅಷ್ಟು ಜನ ಆಗ್ಬಿಟ್ರು ಅಲ್ಲಿ. ಅಪ್ಪು ಸರಿ ಕೇಳ್ಬೇಕಾ ಫ್ಯಾನ್ಸು ಚಿಕ್ಕ ಮಕ್ಳಿಂದ ದೊಡ್ಡೋರ್ವರ್ಗು ಬಂದ್ರೆ ಚೈತ್ರ ದಟ್ ವೈಬ್ ಐ ವಿಲ್ ಟೆಲ್ ಯು. ಇಲ್ಲಿ ಮದ್ವೆ ನಡೀತಾ ಇದೆ, ಎಲ್ಲಾರೂನು ಅಪ್ಪು 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 ಅನ್ಕೊಂಡು ಅವ್ರು ಹೇಳ್ತಿದ್ದಾರೆ. ಸಿ ಫಸ್ಟ್ ಆಫ್ ಆಲ್ ಇಟ್ ಇಸ್ ನಾಟ್ ಈಸಿ 500 ಕಿಲೋಮೀಟರ್ಸ್ ಅಲ್ಲಿವರೆಗೂ ಬಂದು ಜಸ್ಟ್ ಬಿಕಾಸ್ ಅವ್ರ ರಿಸೆಪ್ಷನ್ ದಿನ ಇಲ್ಲಿ ಇರಲ್ಲ ಅಂತ ಹೇಳಿ ಅಲ್ಲಿಗೆ ಬಂದು ನಮಗ್ ಬ್ಲೆಸ್ಸಿಂಗ್ಸ್ ಮಾಡಿರೋದು ದಟ್ ಈಸ್ ದ ಮೋಸ್ಟ್ ನೆವರ್ ಎಂಡಿಂಗ್ ಮೆಮೊರೇಬಲ್ ಅಂತ ಮೆಮೊರಿ ಅಂತ ಹೇಳ್ಬೋದು. 5 ನಿಮಿಷ ಕೂತ್ಕೊಳಕ್ ಆಗಿಲ್ಲ. ನಮ್ಮ ಮದ್ವೆ ಊಟ ಮಾಡಿದ ಅಡಿಗೆ ಭಟ್ರಿಗೆ ಎಷ್ಟು ಖುಷಿ ಆಗಿದೆ, ಅವ್ರು ಮಾಡಿರೋ ಒಂದ್ ಸ್ವೀಟ್ ತಿಂದೋಗಿದ್ರು ಅವರು ಅಲ್ವಾ. ಇವತ್ತಿಗೂ ನೆನೆಸ್ತಾರೆ ಅದನ್ನ. ಅಪ್ಪು ಸರ್ ಸಿಂಪ್ಲಿಸಿಟಿ ಬಗ್ಗೆ ನಾವು ಮಾತಾಡ್ತಾ ಹೋದ್ರೆ ದಿನಗಳೇ ಕಳೆದು ಹೋಗುತ್ತೆ ಅಲ್ವಾ. ಸಾಲದೆ. ಸೊ ನಮ್ಮ ಕಿಚನ್ ಟೆಂಟ್ ಅಲ್ಲಿ ಒಂದು ಸ್ಪೆಷಲ್ ವಿಡಿಯೋ ಪ್ಲೇ ಮಾಡ್ತೀವಿ, ನೋಡ್ತೀರಾ? ವಿಡಿಯೋ ಪ್ಲೀಸ್. ಹಾಯ್ ಪವನ್. ಹಾಯ್ ಅಪೇಕ್ಷಾ. ಹಾಯ್ ಅಕ್ಕ. ಹಾಯ್ ಜೀಜು. ನಾ ಅಪೇಕ್ಷಾ ಅವ್ರ ಅಮ್ಮ ಮಾತಾಡೋದು. ಜುಲೈ 31 ಇಲ್ಲೇ ಇದ್ದೆ ಒಂದು ಫಂಕ್ಷನ್ಗೆ ಅಂತ. ನಾನು ಊರಿಗೆ ಹೋಗ್ತಾ ಇದ್ದೆ, ಫೋನ್ ಬಂತು ಅಪೇಕ್ಷಂದು. ಇಲ್ಲಮ್ಮ ಹಿಂಗೆ ಪವನ್ ಮಡಿಯಾರ್ ಅಂತ ನನಗೆ ಫಿಲ್ಮ್ಗೆ ಆಫರ್ ಕೊಟ್ಟಿದ್ದಾರೆ ಅಂತ ಹೇಳಿದ್ಲು. ಆಯ್ತಮ್ಮ ಓಕೆ. ಮುಂದೆ ಒಂದು 2 ದಿವಸ ಗ್ಯಾಪು, ಮತ್ತೆ ಫೋನ್ ಬಂತು. ಅಮ್ಮ ಅಂತ ರಾಗ ಹೇಳಿದ್ಲು. ಏನು ಅಂದೆ. ಇಲ್ಲ ಹಿಂಗೆ ನನಗೆ ಪವನ್ ನೋಡಿ ಫೋನ್ ಮಾಡಿದ್ರು ಮದ್ವೆ ಆಗ್ತೀರಾ ಅಂತ. ಆಮೇಲೆ ಗೊತ್ತಾಯ್ತು ಇದು ಫಿಲ್ಮ್ ಆಫರ್ ಅಲ್ಲ, ಇದು ಮದ್ವೆ ಆಫರು ಅಂತ. ಮದ್ವೆ ಅಂತ ಬಂದಾಗ ಅವರು ಇಲ್ಲ ಬೆಂಗಳೂರಲ್ಲಿ ಮಾಡೋಣ ಅಂತ ನಾವು ಅಂದ್ವಿ. ಇಲ್ಲ ನಾವು ಬಾಗಲಕೋಟೆಲ್ಲೇ ಮಾಡ್ಕೊಡ್ತೀವಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೊಂಡ್ರು ಅವರು. ಇಲ್ಲ ಪದ್ಧತಿ ಮಾತ್ರ ಬೆಂಗಳೂರದ್ದೇ ಇರಬೇಕು, ಮಾಡ್ತೀವಿ ಅಂತ. ಆಯಿತು ಓಕೆ, ನೀವು ಇಲ್ಲಿ ಅವ್ರನ್ನೇ ಕರ್ಕೊಂಡು ಬಂದುಬಿಡಿ, ಮದುವೆ ಮಾಡ್ತೀವಿ ಅಂತ. ಮದುವೆ ನವರಾತ್ರಿ ಹಬ್ಬದ ಥರ ಒಳ್ಳೆಯದಾಯಿತು. ಆಕ್ಚುಲಿ ವೆರಿ ಬ್ಲೆಸ್ಡ್. ನನಗೆ ಅಕ್ಕನ ಜೊತೆ ಒಳ್ಳೆ ಭಾವನೂ ಸಿಕ್ಕಿದ್ದಾರೆ. ಸೊ ಟಿಲ್ ಡೇಟ್ ನನಗೆ ಗೂಗ್ಲಿ ಇಸ್ ಮೈ ಮೋಸ್ಟ್ ಫೇವ್ರೆಟ್ ಮೂವಿ. ಅವ್ರಿಗೆ ಹೇಳಿದ್ದೀನೋ ಏನೋ ಗೊತ್ತಿಲ್ಲ, ಬಟ್ ಜೀಜು ಇಟ್ಸ್ ಮೈ ಮೋಸ್ಟ್ ಫೇವ್ರೆಟ್ ಮೂವಿ. ಜೀವನದಲ್ಲಿ ಮರೆಯಲಾಗದಂಥ ಗಿಫ್ಟ್ ಅಂದರೆ ನನ್ನ ಮೊಮ್ಮಕ್ಕಳು ಶೌರ್ಯ ಮತ್ತು ಯಾದ್ವಿ. ಇನ್ಸ್ಪೈರಿಂಗ್ ನಂಗೆ ಇಬ್ರು ನೋಡಿದ್ರೆ. ಸೊ ಐ ವಿಲ್ ವಿಶ್ ದಮ್ ಆಲ್ ದ ಬೆಸ್ಟ್. ಅಪೇಕ್ಷಾ ಅವರೇ ಎಮೋಷನಲ್ ಆಗ್ತಿದ್ದೀರಾ. ಐದು ವರ್ಷದಲ್ಲಿ ಹಿಂಗಾಯ್ತು ಅಂದ್ರೆ 3 ವರ್ಷ ನಮ್ಮನ್ನು ನಾವು ಮರ್ತ್ಬಿಟ್ಟಿದ್ವಿ ಆ್ಯಕ್ಚುಲಿ. ಬಿಕಾಸ್ ಐ ಮೀನ್ ವಿ ವಾಂಟೆಡ್ ಅಂದ್ರೆ ಮದ್ವೆ ಚಿಕ್ಕವರಿಂದ ತುಂಬಾ ದೊಡ್ಡವರಾಗ್ಬಿಟ್ವಿ ಅನಿಸ್ತು. ನಾವಿಬ್ರು ಮೀಟ್ ಆಗಿದ್ದು, ನಾವಿಬ್ರು ಪ್ರೊಫೆಷನ್ನು, ನಾವಿಬ್ರು ಪ್ಯಾಷನ್ನು ಸಡನ್ಲಿ ಚೇಂಜ್ ಆಗ್ಬಿಡ್ತು ಎಲ್ಲಾನು. ಬಿಕಾಸ್ ಒಂದು ರೆಸ್ಪಾನ್ಸಿಬಿಲಿಟಿ ಒಂದಿದು ಅಂತ ವೆನ್ ವಿ ಹ್ಯಾಡ್ ಶೌರ್ಯ, ನಮ್ಮಿಬ್ರಲ್ಲೇ ನಾವು ತುಂಬಾ ಚೇಂಜಸ್ ಕಾಣ್ಕೊಂಡ್ವಿ. ಯಾದ್ವಿ ಹುಟ್ಟಿದ ಮೇಲಂತೂ ಆಕ್ಚುಲಿ ನಿಜವಾಗ್ಲೂ ಗಂಡ ಹೆಂಡತಿ ಅನ್ನೋ ಫೀಲಿಂಗ್ ಬರ್ತಾ ಇದೆ. ಮುಂಚೆ ಎಲ್ಲ ನಾವೆಲ್ಲ ಚಿಲ್ಡ್ ಔಟ್ ಆ ಥರ ಇದ್ವಿ. ಸೊ ಅಪ್ಪನ ನೋಡಿದಾಗ ಸ್ವಲ್ಪ ಎಮೋಷನಲ್ ಆದೆ. ಮೈ ಫಾದರ್ ಇಸ್ ಅ ರೀಬರ್ತ್ ಅಂತ ಹೇಳ್ಬೋದು ಆಕ್ಚುಲಿ. ಸೊ ಇವತ್ತಿಗೂ ಅಷ್ಟೇ. ಏನಕ್ಕೆ ಮದ್ವೆ ಅಂದ್ರೆ ನಂಗೆ ಸ್ವಲ್ಪ ಭಯ ಇತ್ತು ಅಂದ್ರೆ ನನ್ನನ್ನ ಹೆಂಗೆ ಎಕ್ಸೆಪ್ಟ್ ಮಾಡ್ತಾರೆ, ನನ್ನ ಫ್ಯಾಮಿಲಿನ ಎಕ್ಸೆಪ್ಟ್ ಮಾಡಬೇಕು ಅನ್ನೋದು ಬಹಳ ಇತ್ತು. ಮೈ ಫಾದರ್ ಹ್ಯಾಡ್ ಅ ಟ್ಯೂಮರ್. ನಾನು ಫಸ್ಟ್ ಕಾನ್ವರ್ಸೇಷನ್ ಪವನ್ ಜೊತೆ ಮಾಡಿದ್ದೆ ಅದು. ಪಪ್ಪಾಗೆ ಟ್ಯೂಮರ್ ಇದ್ದಾಗ ಐ ಥಿಂಕ್ 15 years ಬ್ಯಾಕ್ ಅಷ್ಟೊಂದು ದೇರ್ ವಾಸ್ ನೋ ಕ್ಯೂರ್ ಅಥವಾ ನೋ ಗ್ಯಾರಂಟಿ ಎಲ್ಲ ಇತ್ತು. ಸೊ ಅದೊಂಥರ ರೀಬರ್ತು. ದಟ್ ಫೇಸ್ ನಾನು ಫೇಸ್ ಮಾಡಿದ್ದು ಲೈಫಲ್ಲೇ ತುಂಬಾ ಒಂಥರ ಎಲ್ಲದನ್ನು ಏನೇ ಹೆಜ್ಜೆ ಇಡಬೇಕಾದ್ರೂ ತುಂಬಾ ಭಯ ಆಗಕ್ಕೆ ಸ್ಟಾರ್ಟ್ ಆಗೋಯ್ತು. ಏನ್ ಮಾಡ್ಬೇಕು. ಆಮೇಲೆ ಇಟ್ಸ್ ನಾಟ್ ಈಸಿ ಚೈತ್ರ. ಯಾರೋ ಈಗ ನನ್ನ ತಂದೆನ ಎಕ್ಸೆಪ್ಟ್ ಮಾಡ್ದಂಗೆ ಬರೋರು ಎಕ್ಸೆಪ್ಟ್ ಮಾಡೋದು ಇಟ್ಸ್ ನಾಟ್ ಈಸಿ. ನಮ್ಮ ಅಪ್ಪ ಅಮ್ಮ ಇವತ್ತಿಗೂ ಹೇಳೋದು ಪವನ್ ಮಗ ಆಗಿದ್ದಾರೆ. ಯಾಕಂದ್ರೆ ನಾನು ನನ್ನ ತಂಗಿ ಇರೋದು. ಸೊ ಹುಡುಗಿರು ಮಗ ಆಗಿದ್ದಾರೆ ಅಂತ ಹೇಳ್ತಾರಲ್ಲ, ಅದಕ್ಕಿಂತ ಖುಷಿ ನಂಗೆ ಮದ್ವೆ ಆದ್ಮೇಲೆ ಬೇರೆ ಏನೂ ಇಲ್ಲ. ಸೊ ಅಪ್ಪಗೆ ನೋಡಿದ್ಮೇಲೆ ತುಂಬಾನೇ ಎಮೋಷನಲ್ ಆಯ್ತು ಆಕ್ಚುಲಿ. ಐ ಹ್ಯಾವ್ ಟು ಬಿ ಥ್ಯಾಂಕ್ಫುಲ್ ಫಾರ್ ಹಿಮ್. ಮತ್ತೆ ಓ ಮೈ ಗಾಡ್ ಇಲ್ಲ ನನಗೆ ಆಕ್ಚುಲಿ ಎಸಿಗೋಸ್ಕರ
ಡೈರೆಕ್ಟರ್ ಸರ್ ನಮ್ಮ ಹತ್ರನೇನಾ? ಈಗ ಹೆಂಡತಿನ ಸಮಾಧಾನ ಮಾಡೋದಷ್ಟೇ ಅಲ್ಲ, ನಿಮ್ಮಿಬ್ರು ಸಮಾಧಾನ ಮಾಡೋ ಸಿಚುವೇಶನ್ ಬಂದಿದೆ. ಅಯ್ಯೋ ಇಬ್ರು ಎಮೋಷನಲ್ ಆಗ್ಬಿಟ್ಟಿದೀರಾ. ಅದಕ್ಕೆ ಒಂದು ಚಿಕ್ಕ ಗೇಮ್ ಆಡ್ಸೋಣ ಅಂತ ಅನ್ಕೊಂಡಿದೀನಿ. ವೆರಿ ಈಸಿ, ರ್ಯಾಪಿಡ್ ಫೈರ್ ರೌಂಡ್. ಸೊ ನಿಮ್ಮ ಕಪಲ್ ಕಂಪ್ಯಾಟಿಬಿಲಿಟಿ ಕ್ವೆಶನ್ಸ್ ಕೇಳೋದಕ್ಕೆ ನಾನ್ ರೆಡಿ. ನಿಮ್ಮ ಮೊದಲನೇ ಪ್ರಶ್ನೆ, ಶಾಪಿಂಗ್ ಹೋದ್ರೆ ಪರ್ಸಲ್ಲಿರೋ ದುಡ್ಡೆಲ್ಲ ಗೋವಿಂದಾಯ ನಮಃ ಮಾಡೋದು ಯಾರು? ಮನೇಲಿ ಉಲ್ಟಾ. ಓಕೆ, ಮುಂದಿನ ಪ್ರಶ್ನೆ, ಏನಾದ್ರೂ ಕೆಲ್ಸ ಹೇಳಿದ್ರೆ ಗೂಗ್ಲಿ ಹಾಕಿ ಎಸ್ಕೇಪ್ ಆಗೋರು ಯಾರು? ಅದು ನಾನೇ. ಅಷ್ಟೇ ಸಿನಿಮಾ ತೆಗಿತೀರ ಗೂಗ್ಲಿ ಅಂತ. ಓಕೆ, ಮೂರನೇ ಪ್ರಶ್ನೆ, ಮೂಗಿನ ಮೇಲೆ ರಣವಿಕ್ರಮ ಯಾವಾಗ್ಲೂ ಯಾರಿಗಿರುತ್ತೆ? ನಂಗೆ ಅದೇನೋ ಗೊತ್ತಿಲ್ಲ, ಕೋಪ ಬೇಗ ಬರುತ್ತೆ. ಆಮೇಲೆ ಇನ್ನೂ ಒಂದೇನಂದ್ರೆ, ನನಗೆ ಇವ್ರ ಜೊತೆ ದಿನದಲ್ಲಿ ಜಗಳಾಡ್ಲಿಲ್ಲ ಅಂದ್ರೆ ನನ್ ದಿನ ಚೆನ್ನಾಗಿ ಹೋಗಲ್ಲ, ಸಮಾಧಾನ ಆಗಲ್ಲ. ಅವ್ರು ದಿನ ಜಗಳಾಡ್ತಾನೆ ಇರ್ಬೇಕು. ಯು ಹ್ಯಾವ್ ಟು ಕನ್ವಿನ್ಸ್ ಮೀ, ಅಟ್ ದಿ ಎಂಡ್ ಯು ಹ್ಯಾವ್ ಟು ಹಗ್ ಮೀ, ದೆನ್ ಓನ್ಲಿ ಹ್ಯಾವ್ ಟು ಗೋ ಟು ಬೆಡ್. ಮಸಾಲ ಟೀ. ಓಕೆ, ನಮ್ ಕಪಲ್ಸ್ ಕಿಚನ್ ಬಂದಿದ್ದಕ್ಕೆ ನಿಮ್ಗೆ ಹೇಗ ಅನಿಸ್ತು? ಒಂದೇ ವರ್ಡ್. ಫ್ಯಾಂಟಾಸ್ಟಿಕ್. ಸೂಪರ್, ನೀವ್ ಹೇಳಿ. ಆಸಮ್. ಫ್ಯಾಂಟಾಸ್ಟಿಕ್, ಆಸಮ್ ಜೊತೆಗೆ ವಂಡರ್ಫುಲ್ ಮೆಮರೀಸ್ ಜೊತೆಗೆ ನಮಗೂ ತುಂಬಾನೇ ಖುಷಿ ಆಯ್ತು ನೀವಿಬ್ರು ಬಂದು ನಮಗೋಸ್ಕರ ಸ್ಪೆಷಲ್ ಅಡಿಗೆ ಮಾಡಿ ನಿಮ್ ಕತೆನ ನಮ್ ಜೊತೆಗೆ ಶೇರ್ ಮಾಡ್ಕೊಂಡಿದ್ದು. 400 ಡಿಶ್ದು ಇದು ಬೇರೆ ಕಿರೀಟ ಹಾಕೊಂಡಿದೀನಿ. ಅದ್ರ ಜೊತೆಗೆ ವಿ ಹ್ಯಾವ್ ಚಿಕ್ಕ ಕಿರುಕಾಣಿಕೆ ನಮ್ಮ ಕಪಲ್ಸ್ ಕಿಚನ್ಗೆ ನೀವು ಬಂದಿರೋದಕ್ಕೆ. ಸೊ ಅದನ್ನ ಕೊಡ್ಬೇಕು, ದಯವಿಟ್ಟು ಬನ್ನಿ. ನಮ್ಮ ಕಪಲ್ಸ್ ಕಿಚನ್ ವತಿಯಿಂದ ಈ ಮುದ್ದಾದ ದಂಪತಿಗಳಿಗೆ ಒಂದು ನೆನಪಿನ ಕಾಣಿಕೆ. Thank you. ಥ್ಯಾಂಕ್ ಯು ಸೋ Thank you so much. ಮಚ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಮ್ಮ ಡೈರೆಕ್ಟರ್ ಸ್ಪೆಷಲ್ ಎಪಿಸೋಡ್ ಅಂತಾನೆ ಹೇಳ್ಬೋದು. ಪವನ್ ಒಡಿಯರ್ ಹಾಗೇನೆ ಅವರ ಮುದ್ದಿನ ಮಡದಿ ಅಪೇಕ್ಷಾ ನಮ್ಮ ಕಿಚನ್ಗೆ ಬಂದು ಸ್ಪೆಷಲ್ ಡಿಶಸ್ ಮಾಡಿದ್ರು. ಶೆಫ್ ಹತ್ರ ಮಾಡಿಸ್ಕೊಂಡು ನಮಗೂ ತಿನ್ಸಿದ್ರು. ನನಗಂತೂ 3 ಡಿಶ್ ತುಂಬಾನೇ ಇಷ್ಟ ಆಯ್ತು. ನೀವು ಕೂಡ ಮನೇಲಿ ಟ್ರೈ ಮಾಡ್ಲೇಬೇಕು ಅಂತ ಹೇಳ್ತಾ, ಮತ್ತೆ ಮುಂದಿನ ವಾರ ಸ್ಪೆಷಲ್ ಗೆಸ್ಟ್ ಜೊತೆಗೆ ಕಪಲ್ಸ್ ಕಿಚನ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೀ ವಾಹಿನಿಯನ್ನ ನೋಡ್ತಾ ಇರಿ. ಇದು ಕಪಲ್ಸ್ ಕಿಚನ್, ಕೋ ಪವರ್ಡ್ ಬೈ ಆರೋಗ್ಯ ಮಿಲ್ಕ್, ಕಿಚನ್ ಪಾರ್ಟ್ನರ್ ಟಿಟಿಕೆ ಪ್ರೆಸ್ಟೀಜ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ನಾನು ಚೈತ್ರ ವಾಸುದೇವನ್, ಹೋಗಿ ಬರ್ತೀನಿ. ನಮಸ್ಕಾರ.